Hello students, welcome back to Botany Bloom channel. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ನಿಮಗೆ ಗೊತ್ತಿರೋ ಹಾಗೆ ನಾವು ಸೀರೀಸ್ ನಡೆಸ್ತಾ ಇದ್ದೀವಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ NCERT ರೀಡಿಂಗ್ ವಿತ್ ಪಾಸ್ಟ್ 10 years PYQ ಸಾಲ್ವಿಂಗ್ 10 ಗಿಂತ ಜಾಸ್ತಿ ಇಯರ್ಸ್ ಮುಂಚೆನ PYQ ಕ್ವೆಶನ್ಸ್ ಏನಿದೆ ಅದನ್ನ ನಾವು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿಸ್ತಾ ಬರ್ತಾ ಇದ್ದೀನಿ. ಸೊ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರೋ ಹಾಗೆ ಅಪ್ ಟು ಮೈಕ್ರೋಸ್ಪೋರೋಜೆನೆಸಿಸ್ ಪೋಲನ್ ಗ್ರೇನ್ ಸ್ಟ್ರಕ್ಚರ್ ತನಕ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ಅದರ ನೆಕ್ಸ್ಟ್ ಪಾರ್ಟ್ ಅಂದ್ರೆ ಮೆಗಾಸ್ಪೋರೋಜೆನೆಸಿಸ್, ಆಮೇಲೆ ಇನ್ನು 3 ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ನಾನು ಈ ಕಂಪ್ಲೀಟ್ ಚಾಪ್ಟರ್ ನ ಮುಗಿಸ್ಕೊಡ್ತೀನಿ. ಸೊ ಯಾವುದೇ ಸಣ್ಣ ಡೌಟ್ ಇದ್ರೂ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾಕಂದ್ರೆ ವರ್ಡ್ ಟು ವರ್ಡ್, ಲೈನ್ ಟು ಲೈನ್ ನಿಮಗೆ ಅರ್ಥ ಆದ್ರೆ ಮಾತ್ರ ನೀವು ಯಾವುದೇ ಕ್ವೆಶನ್ ಕೊಟ್ರು, ಯಾವುದೇ ರೀತಿ ವರ್ಡ್ಸ್ ಜಂಬಲ್ ಮಾಡಿ ಟ್ವಿಸ್ಟ್ ಮಾಡಿ ಹೇಗೆ ಕ್ವೆಶನ್ಸ್ ಕೇಳಿದ್ರು ನೀವು ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಹಾಗೆ ಇಲ್ಲಿ ಮಧ್ಯೆ ಮಧ್ಯೆ ಎಕ್ಸರ್ಸೈಸ್ ಕ್ವೆಶನ್ಸ್ ಮಧ್ಯೆ ಕ್ವೆಶನ್ಸ್ ಬರುತ್ತೆ, ಅಂದ್ರೆ ಪ್ಯಾರಾಗ್ರಾಫ್ ಅಲ್ಲಿನೇ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಅದಕ್ಕೆ ನಾನು ಆನ್ಸರ್ಸ್ ಕೂಡ ಮಾಡ್ತಾ ಇರ್ತೀನಿ, ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಕೇಳ್ತಾ ಇಲ್ಲ, ಟೆಕ್ಸ್ಟ್ ಬುಕ್ ನ ತಗೊಂಡ್ ಬಂದು ಎದುರಿಗೆ ಇಟ್ಕೊಂಡು ನಾನು ಹೇಗೆ ಲೈನ್ ಟು ಲೈನ್ ಹೇಳ್ತಾ ಇದ್ನಲ್ಲ ಅದನ್ನ ನೋಡ್ಕೊಂತ ಬನ್ನಿ. ನಾನು ಕೆಲವೊಂದು ಮಾರ್ಕ್ ಮಾಡ್ಕೊಳಕ್ಕೆ ಹೇಳ್ತೀನಿ, ಅದನ್ನ ಮಾರ್ಕ್ ಮಾಡ್ಕೋಬೇಕು. ಅಲ್ಲೇನೆ ಸ್ವಲ್ಪ ಮೀನಿಂಗ್ ಕೂಡ ಬರ್ಕೋಬೇಕಾಗತ್ತೆ. ಸೊ ಹಾಗಾಗಿ ಬ್ರಿಂಗ್ ಯುವರ್ ಟೆಕ್ಸ್ಟ್ ಬುಕ್ ಅಂಡ್ ಒನ್ ರಫ್ ಬುಕ್ ನನ್ನ ಜೊತೆನೆ ಪ್ರಾಕ್ಟೀಸ್ ಮಾಡಿ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ನಿಮಗೆ ಕಂಪ್ಲೀಟ್ ಆಗಿ ಈ NCERT ಅಲ್ಲಿ ಇರೋ ಲೈನ್ಸ್ ಏನೇನಿದೆ ಈ ಮೆಗಾಸ್ಪೋರೋಜೆನೆಸಿಸ್ ಬಗ್ಗೆ ಅದು ನಿಮಗೆ ಥರೋ ಆಗುತ್ತೆ. ಸೊ ಅದಾದ್ಮೇಲೆ ಮತ್ತೊಂದ್ಸರಿ ನೀವು ಓದಿ, ಹಾಗೇನೆ ಇನ್ನೂ ಜಾಸ್ತಿ ಸ್ವಲ್ಪ ಕ್ವೆಶನ್ಸ್ ಸಾಲ್ವ್ ಮಾಡಿ. ನಿಮ್ಮ ಕಾಲೇಜಲ್ಲಿ ಮೆಟೀರಿಯಲ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಸಾಲ್ವ್ ಮಾಡಿ. ಸೊ ಅದು ನಿಮಗೆ ಬಂತು ಅಂತ ಅಂದ್ರೆ ಸಾಲ್ವ್ ಮಾಡಕ್ಕೆ ನೀವು ಕಂಪಲ್ಸರಿಯಾಗಿ ಸಾಲ್ವ್ ಮಾಡ್ಲೇಬೇಕು. ಅದು ಸಾಲ್ವ್ ಮಾಡಕ್ಕೆ ಬಂತು ಅಂದ್ರೆ ನಿಮಗೆ ಈ ಪ್ಯಾರಾಗ್ರಾಫ್ ನಿಮಗೆ ಅರ್ಥ ಆಗಿದೆ ಅಂತ ಅಂದಂಗೆ, ಅಂದ್ರೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಹೇಳಿ ಅಂದಂಗೆ. ಸೊ ಲೆಟ್ಸ್ ಬಿಗಿನ್ ವಿತ್ ದಿಸ್. ದ ಪಿಸ್ಟಲ್, ಮೆಗಾಸ್ಪೊರಾಂಜಿಯಂ, ಓವ್ಯೂಲ್ ಅಂಡ್ ದ ಎಂಬ್ರಿಯೋ ಸ್ಯಾಕ್. ಅಂದ್ರೆ ಈಗ ಮೆಗಾಸ್ಪೊರೋಜೆನೆಸಿಸ್ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಯಾವ್ಯಾವ್ದೆಲ್ಲ ಪಾರ್ಟ್ಸ್ ಬಗ್ಗೆ ನೀವು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಪಿಸ್ಟಲ್ ಅಂದ್ರೆ ಏನು, ಮೆಗಾಸ್ಪೊರಾಂಜಿಯಂ ಅಂದ್ರೆ ಏನು, ಓವ್ಯೂಲ್ ಮತ್ತೆ ಎಂಬ್ರಿಯೋ ಸ್ಯಾಕ್, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಾದ್ಮೇಲೆ ಪ್ರೊಸೆಸ್ ಬರುತ್ತೆ. ಫಸ್ಟ್ ಈ ಸ್ಟ್ರಕ್ಚರ್ಸ್ ಏನು ಅಂತ ತಿಳ್ಕೊಬೇಕು ಮಕ್ಕಳೇ. ಅದಾದ್ಮೇಲೆ ಅದು ಹೇಗೆ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡ್ತು ಯಾವುದು, ಆಂಥರ್ ಅಲ್ಲಿ ಸ್ಟ್ರಕ್ಚರ್ ಪೋಲನ್ ಗ್ರೇನ್, ಅದರಲ್ಲಿ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಯ್ತು. ಅದು ಹೇಗೆ ಅಂತ ಹೇಳಿ ಗೊತ್ತಿದೆ ಪ್ರೊಸೆಸ್. ಮೈಕ್ರೋಸ್ಪೊರೋಜೆನೆಸಿಸ್ ಅದೇ ರೀತಿ ಮೆಗಾಸ್ಪೊರೋಜೆನೆಸಿಸ್ ಹೇಗಾಗುತ್ತೆ ನೋಡಿ. ಫ್ಲವರ್ ಅಲ್ಲಿ ಮೇನ್ ಆಗಿ 2 ರಿಪ್ರೊಡಕ್ಟಿವ್ ಓರಲ್ ಇರುತ್ತೆ, ಒಂದು ಆಂಡ್ರಿಶಮ್, ಇನ್ನೊಂದು ಗೈನೇಶಮ್. ಆಂಡ್ರಿಶಮ್ ಬಗ್ಗೆ ಇಷ್ಟೊತ್ತು ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡ್ವಿ, ಈಗ ಗೈನೇಶಮ್ ಬಗ್ಗೆ ತಿಳ್ಕೊಂತಾ ಇದೀವಿ. ಸೊ ಗೈನೇಶಮ್, ಒಂದು ಫ್ಲವರ್ ಅಲ್ಲಿ ಗೈನೇಶಮ್ ಇರುತ್ತೆ ಅಂತ ಅಂದ್ರೆ ಪಿಸ್ಟಲ್ ಅಂತ ಕರಿತೀವಿ ನಾವು. ಗೈನೇಶಮಿನ ಇನ್ನೊಂದು ಟರ್ಮ್ ಪಿಸ್ಟಲ್. ಏನು ಇದು ಅಂತಂದ್ರೆ ಆಕ್ಚುಲಿ ಇಟ್ ಈಸ್ ಮೆಗಾಸ್ಪೋರೋಫಿಲ್. ನೀವಿಲ್ಲಿ ಏನಂತ ಬರ್ಕೊಂತೀರಾ, ಮೆಗಾಸ್ಪೋರೋಫಿಲ್ ಅಂತ ಬರ್ಕೊಳ್ಳಿ. ಪಿಸ್ಟಲ್ಗೆ ಇನ್ನೊಂದು ಹೆಸರೇ ಮೆಗಾಸ್ಪೋರೋಫಿಲ್. ಏನಿದು ಮೆಗಾಸ್ಪೋರೋಫಿಲ್ ಅಂತಂದ್ರೆ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ನೀವು ತಿಳ್ಕೊಂಡಿದ್ದೀರಾ ಯಾವ ರೀತಿ ಎಲೆಗಳೆಲ್ಲ ಕಾಂಪ್ಯಾಕ್ಟ್ ಆಗಿ ಕಂಬೈನ್ ಆಗ್ಬಿಟ್ಟು, ಎಲೆಗಳು ಒಂದು ಹತ್ತತ್ರ ಒಂದು ಗೊಂಚಲು ತರ ಗ್ರೂಪ್ ಅಲ್ಲಿ ಜಾಯಿನ್ ಆಗ್ಬಿಟ್ಟು ಒಂದು ಕೋನ್ ತರ ಸ್ಟ್ರಕ್ಚರ್ ಆಗುತ್ತೆ. ಆ ಕೋನ್ ನಾವು ಸ್ಪೊರಾಂಜಿಯೇಟ್ ಅಂತ ಅಂತೀವಿ. ಆ ಕೋನ್ ಅಲ್ಲಿ ಇರುವಂತ ಒಂದೊಂದು ಲೀಫಿಗೂ ನಾವೇನಂತ ಕರಿತೀವಿ, ಸ್ಪೋರೋಫಿಲ್ ಅಂತ. ಸೊ ಅದೇ ರೀತಿ ಇಲ್ಲೂ ಕೂಡ ಪಿಸ್ಟಲ್ಗೆ ನಾವು ಮೆಗಾಸ್ಪೋರೋಫಿಲ್ ಅಂತ ಹೇಳ್ತಾ ಇದೀವಿ. ದಿಸ್ ಪಿಸ್ಟಲ್ ಇಸ್ ನಥಿಂಗ್ ಬಟ್ ಮುಂಚೆ ಇದು ಎಲೆ ಆಗ್ಬೇಕಾಗಿತ್ತು, ಬಟ್ ಈಗ ಇದು ಒಂದು ಓರಲ್ ಫ್ಲವರ್ ಅಂತ ಆಗ್ಬೇಕಾಗಿದೆ ಅಲ್ಲ. ಸೊ ಹಂಗಾಗಿ ಈ ಓರಲ್ ಏನಾಗುತ್ತೆ, ಗೈನೇಶಿಯಂ, ದಟ್ ಈಸ್ ಪಿಸ್ಟಲ್ ಅಂತ ಆಗುತ್ತೆ. ಗೊತ್ತಾಯ್ತಾ ಮಕ್ಳೇ. ಸೊ ಈಗ ಪಿಸ್ಟಲ್ ಅಲ್ಲಿ ಆಕ್ಚುಲ್ ಆಗಿ ಏನಿರುತ್ತೆ ಅಂದ್ರೆ ಇಟ್ ಈಸ್ made up of one carpel or maybe group of carpel. ನೀವು ಬರ್ಕೊಳ್ಳಿ, pistil is made up of one carpel or group of carpel. ಯಾಕಂದ್ರೆ ಪ್ರತಿ ಸರಿ ನಾವು ವರ್ಡ್ ಯೂಸ್ ಮಾಡ್ತೀವಿ ಕಾರ್ಪಲ್ ಮತ್ತೆ ಪಿಸ್ಟಲ್ಸ್ ಅನ್ನುವಂಥ ವರ್ಡ್ಸ್. ಸೊ ಕಾರ್ಪಲ್ ಅಂದ್ರೆ ಏನು, ಪಿಸ್ಟಲ್ ಅಂದ್ರೆ ಏನು, ಎರಡು ಒಂದೊಂದ್ಸರಿ ಆಲ್ಟರ್ನೇಟ್ ಆಗಿ ಯೂಸ್ ಮಾಡ್ತಿರ್ತಾರಲ್ಲ. ಏನದು ಮೀನಿಂಗ್ ಅಂತ ಅಂದ್ರೆ ಪಿಸ್ಟಲ್ ಅಂದ್ರೆ ಒಂದು ಕಂಪ್ಲೀಟ್ ಯೂನಿಟ್, ಅದರಲ್ಲಿ ಕಾರ್ಪಲ್ಸ್ ಇರುತ್ತೆ. ಕಾರ್ಪೆಲ್ ಒಂದಾದ್ರೂ ಇರ್ಬೋದು, ಒಂದಕ್ಕಿಂತ ಜಾಸ್ತಿ ಇರ್ಬೋದು. ಸೊ ಕಾರ್ಪೆಲ್ ಅಂತ ಅಂದ್ರೆ ಏನು, ಸ್ಟಿಗ್ಮಾ ಸ್ಟೈಲ್ ಮತ್ತೆ ಓವರಿ ಇರುವಂತ ಸ್ಟ್ರಕ್ಚರ್ ಗೆ ನಾವೇನಂತ ಕರಿತೀವಿ, ದಿಸ್ ಇಸ್ ಒನ್ ಕಾರ್ಪೆಲ್ ಮಕ್ಕಳೇ. ಸೊ ದಿಸ್ ಇಸ್ ಒನ್ ಕಾರ್ಪೆಲ್. ಇದೇ ರೀತಿ ಒಂದಕ್ಕಿಂತ ಜಾಸ್ತಿ ಇತ್ತು ಒಂದು ಫ್ಲವರ್ ಅಲ್ಲಿ ಅಂತ ಅಂದ್ರೆ ದಟ್ ಈಸ್ ಮಲ್ಟಿ ಕಾರ್ಪಲ್. ಇದು ಈ ರೀತಿ. ಎರಡಿತ್ತು ಅಂದ್ರೆ ಬೈ ಕಾರ್ಪಲ್, ಮೂರಿತ್ತು ಅಂದ್ರೆ ಟ್ರೈ ಕಾರ್ಪಲ್, ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಮಲ್ಟಿ ಕಾರ್ಪಲ್ಸ್ ಅಂತ ಕರಿತೀವಿ. ಸೊ ಈಗ ಸ್ಟಿಗ್ಮಾ ಸ್ಟೈಲ್ ಮತ್ತೆ ಓವರಿ ಇರುವಂತ ಸ್ಟ್ರಕ್ಚರ್ ಗೆ ಕಾರ್ಪಲ್ ಅಂತ ಕರಿದ್ವಿ. ಆ ರೀತಿ ಇರುವಂತ ಎಲ್ಲ ಸ್ಟ್ರಕ್ಚರ್ ನ ಕಂಬೈನ್ ಆಗಿ ನಾವೇನಂತ ಕರಿತೀವಿ, ಪಿಸ್ಟಲ್ ಅಂತ ಕರಿತೀವಿ. ಈಗ ಓವರಿ ಒಳಗಡೆ ಓವ್ಯೂಲ್ಸ್ ಅಂತ ಇರುತ್ತೆ. ಈ ಓವ್ಯೂಲ್ಸ್ ಗೆ ಇರುವಂತ ಇನ್ನೊಂದು ಹೆಸರೇ ಯಾವ್ದು ಮಕ್ಕಳೇ, ಮೆಗಾಸ್ಪೊರಾಂಜಿಯಂ. ಸೊ ಓವ್ಯೂಲ್ ಇಸ್ ನಥಿಂಗ್ ಬಟ್ ವಾಟ್, ಮೆಗಾಸ್ಪೊರಾಂಜಿಯಂ. ಕಂಪಲ್ಸರಿ ತಲೆಯಲ್ಲಿ ತಿಳ್ಕೊಳ್ಳಿ.
ನೆಕ್ಸ್ಟ್ ಈ ಓವ್ಯೂಲ್ ಒಳಗಡೆ ಇನ್ನೊಂದು ಸ್ಟ್ರಕ್ಚರ್ ಇರುತ್ತೆ, ಅದನ್ನ ನಾವು ಎಂಬ್ರಿಯೋ ಸ್ಯಾಕ್ ಅಂತ ಕರಿತೀವಿ. ಸೊ ಡೀಟೇಲ್ ಆಗಿ ಈ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿರೋ ತಿಳ್ಕೊಳ್ಳೋಣ ಬನ್ನಿ. ದ ಗೈನೀಷಿಯಂ ರೆಪ್ರೆಸೆಂಟ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಫ್ಲವರ್. ಹೌದಾ? ದ ಗೈನೀಷಿಯಂ ಮೇ ಕನ್ಸಿಸ್ಟ್ ಆಫ್ ಎ ಸಿಂಗಲ್ ಪಿಸ್ಟಲ್. ಒಂದೇ ಪಿಸ್ಟಲ್ ಇರ್ಬೋದು. ಪಿಸ್ಟಲ್ ಅಂತ ಏನಂತ ಅರ್ಥ ಹೇಳ್ತಾ ಇದಾರೆ ಇಲ್ಲಿ? ಮೋನೋಕಾರ್ಪೆಲ್, ಒಂದೇ ಕಾರ್ಪೆಲ್ ಇರ್ಬೋದು. ಆರ್ ಮೇ ಹ್ಯಾವ್ ಮೋರ್ ದ್ಯಾನ್ ಒನ್ ಪಿಸ್ಟಲ್, ದಟ್ ಈಸ್ ಮಲ್ಟಿ ಕಾರ್ಪಲ್. ಒಂದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಅದನ್ನ ನಾವು ಮಲ್ಟಿ ಕಾರ್ಪಲ್ಸ್ ಅಂತ ಕರಿತೀವಿ. ವೆನ್ ದೇರ್ ಆರ್ ಮೋರ್ ದ್ಯಾನ್ ಒನ್ ಪಿಸ್ಟಲ್ಸ್ ದೇ ಮೇ ಬಿ ಫ್ಯೂಸ್ ಟುಗೆದರ್. ಒಂದಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಅದು ಈ ತರ ಫ್ಯೂಸ್ ಆಗಿರ್ಬೋದಲ್ವಾ? ಓಕೆ, ಸೊ ಒಂದಕ್ಕಿಂತ ಜಾಸ್ತಿ ಇರುವಂತ ಕಾರ್ಪಲ್ಸ್ ಏನಾಗ್ಬೋದು? ಫ್ಯೂಸ್ ಆಗ್ಬೋದು. ಸೊ ಅಂತ ಫ್ಯೂಸ್ ಆಗಿರೋ ಕಾರ್ಪಲ್ಸ್ ಗೆ ನಾವೇನಂತ ಕರಿತೀವಿ? ಸಿಂಕಾರ್ಪಸ್. ಸಿಂಕ್ ಆಗ್ಬಿಟ್ಟಿದೆ, ಫ್ಯೂಸ್ ಆಗಿದೆ, ದಟ್ ಈಸ್ ಸಿಂಕಾರ್ಪಸ್. ಆರ್ ಮೇ ಬಿ ಫ್ರೀ. ಫ್ರೀ ಇತ್ತು ಅಂದ್ರೆ ನಾವೇನಂತ ಕರಿತೀವಿ? ಅದನ್ನ ಅಪೋಕಾರ್ಪಸ್ ಅಂತ ಕರಿತೀವಿ, ಫ್ರೀ ಇದ್ರೆ. ಈಚ್ ಪಿಸ್ಟಲ್ ಹ್ಯಾಸ್ 3 ಪಾರ್ಟ್. ಒಂದು ಪಿಸ್ಟಲ್ ಅಥವಾ ಒಂದು ಕಾರ್ಪಲ್ ಅಲ್ಲಿ ಎಷ್ಟು ಪಾರ್ಟ್ ಇರುತ್ತೆ? 3 ಪಾರ್ಟ್ಸ್ ಇರುತ್ತೆ. ಯಾವ್ದಾವ್ದು ಮಕ್ಕಳೇ? ಅದು ಸ್ಟಿಗ್ಮಾ, ಸ್ಟೈಲ್ ಮತ್ತೆ ಓವರಿ. ಈಗ ಡಿಸ್ಕಸ್ ಮಾಡಿದ್ವಲ್ಲ ಅದು. The stigma serves as a landing platform for pollen grains. Stigma ಅಂದ್ರೆ ಏನು? pollen grains ಬಂದು ಇಲ್ಲಿ ಲ್ಯಾಂಡ್ ಆಗುತ್ತೆ. ಏರೋಪ್ಲೇನ್ ಬಂದು ಯಾವ ರೀತಿ ಲ್ಯಾಂಡ್ ಆಗುತ್ತಲ್ಲ, ಆ ರೀತಿ pollen grains ಬಂದ್ಬಿಟ್ಟು ಎದ್ರ ಮೇಲೆ ಲ್ಯಾಂಡ್ ಆಗುತ್ತೆ? ಸ್ಟಿಗ್ಮಾ ಮೇಲೆ ಲ್ಯಾಂಡ್ ಆಗುತ್ತೆ. ಸೊ ಸ್ಟಿಗ್ಮಾ ಪಾರ್ಟ್ ನ ಏನಂತ ಕರಿತೀವಿ? pollen receiving structure. ಗೊತ್ತಾಯ್ತಾ? ನೆಕ್ಸ್ಟ್, the style is elongated. ಎಲ್ಲೋಯ್ತು ಇದು? The style is elongated slender part beneath the stigma. ಒಂದು ಇಲಾಂಗೇಟೆಡ್ ಸ್ಟ್ರಕ್ಚರ್ ಇದೆ ಉದ್ದಕ್ಕೆ, ಅದನ್ನ ನಾವೇನಂತ ಕರಿತಾ ಇದೀವಿ? ಸ್ಟಿಗ್ಮಾ. ಸೊ ಈ ಸ್ಟ್ರಕ್ಚರ್ ನ ನಾವೇನಂತ ಕರಿತಾ ಇದೀವಿ? ಸ್ಟೈಲ್ ಅಂತ ಕರಿತಾ ಇದೀವಿ. ದ ಬೇಸಲ್ ಬಲ್ಜ್ಡ್ ಪಾರ್ಟ್ ಆಫ್ ದ ಪಿಸ್ಟಲ್ ಈಸ್ ದ ಓವರಿ. ಕೆಳಗಡೆ ಊದ್ಕೊಂಡಿರುವಂತ ಒಂದು ಸ್ಟ್ರಕ್ಚರ್, ಬಲ್ಜ್ಡ್ ಪಾರ್ಟ್ ಇರುವಂತ ಒಂದು ಸ್ಟ್ರಕ್ಚರ್ ಇದೆ, ಅದನ್ನ ಓವರಿ ಅಂತ ಕರಿತೀವಿ. ಓಕೆನಾ? ಸೊ ಇನ್ಸೈಡ್ ದ ಓವರಿ ಈಸ್ ದ ಓವೇರಿಯನ್ ಕ್ಯಾವಿಟಿ ಲಾಕ್ಯೂಲ್. ಈಗ ಇದು ಓವರಿ ಅಂತ ತಿಳ್ಕೊಳ್ಳಿ. ಓವರಿ ಒಳಗಡೆ ಇನ್ನೊಂದು ಕ್ಯಾವಿಟಿ ಇರುತ್ತೆ, ಒಂದು ಡಬ್ಬಿ ಒಳಗಡೆ ಇನ್ನೊಂದು ಡಬ್ಬಿ. ಓಕೆನಾ? ಸೊ ಈ ಕ್ಯಾವಿಟಿಗೆ ನಾವೇನಂತ ಕರಿತೀವಿ? ಸೊ ದಿಸ್ ಸ್ಟ್ರಕ್ಚರ್ ಇಸ್ ನೋನ್ ಆಸ್ ವಾಟ್? ಲಾಕ್ಯೂಲ್. ಒಂದು ಕಂಪ್ಲೀಟ್ ಸ್ಟ್ರಕ್ಚರ್ ಇದೆ, ಅದ್ರೊಳಗಡೆ ಮತ್ತೆ ಇನ್ನೊಂದು ಕಂಪ್ಲೀಟ್ ಕ್ಯಾವಿಟಿ ಇದೆ. ಆ ಹೋಲ್ ಕ್ಯಾವಿಟಿಗೆ ನಾವೇನಂತ ಕರಿತಾ ಇದ್ವಿ? ಲಾಕ್ಯೂಲ್ ಅಂತ ಕರಿತೀವಿ. ದ ಪ್ಲೆಸೆಂಟಾ ಈಸ್ ಲೊಕೇಟೆಡ್ ಇನ್ಸೈಡ್ ದ ಓವೇರಿಯನ್ ಕ್ಯಾವಿಟಿ. ಸೊ ಓವೇರಿಯನ್ ಕ್ಯಾವಿಟಿ ಅಂತ ಅಂದ್ರೆ ಯಾವುದು? ಲಾಕ್ಯೂಲ್. ಸೊ ಮಾರ್ಕ್ ಹಿಯರ್, ಓವೇರಿಯನ್ ಕ್ಯಾವಿಟಿ ಅಂದ್ರೆ ನೀವೇನಂತ ಬರ್ಕೊಂತೀರಾ ಇಲ್ಲಿ? ಬ್ರಾಕೆಟ್ ಹಾಕ್ಬಿಟ್ಟು ಲಾಕ್ಯೂಲ್ ಅಂತ ಬರ್ಕೊಳ್ಳಿ. ಗೊತ್ತಾಯ್ತಾ? ಸೊ ಈ ಲಾಕ್ಯೂಲ್ ಒಳಗಡೆ ಏನಿರುತ್ತೆ ಮಕ್ಕಳೇ? ಪ್ಲೆಸೆಂಟಾ ಇರುತ್ತೆ. ಸೊ ಪ್ಲೆಸೆಂಟಾ. ಸೊ ಹ್ಯೂಮನ್ಸ್ ಅಲ್ಲಿ ಹೇಗೆ ಪ್ಲೆಸೆಂಟಾ ಇರುತ್ತಲ್ಲ, ಅದೇ ರೀತಿ ಮದರ್ ಅಲ್ಲಿ ಯಾವ ರೀತಿ ಪ್ಲೆಸೆಂಟಾ ಇರುತ್ತಲ್ಲ, ಸೊ ಮದರ್ ವೂಮ್ ಅಲ್ಲಿ ಅದೇ ರೀತಿ ಓವರಿ ಒಳಗಡೆನೂ ಕೂಡ ಒಂದು ಸ್ಟ್ರಕ್ಚರ್ ಇದೆ, ಪ್ಲೆಸೆಂಟಾ. ನೆಕ್ಸ್ಟ್, recall the definition and types of placenta that you have studied in morphology of flowering plants class 11. Class 11 ಅಲ್ಲಿ morphology of flowering plants ಅಲ್ಲಿ presentation types ಇತ್ತಲ್ಲ, axial, parietal, basal placentation. ಅದನ್ನ ಪ್ಯಾರಾಗ್ರಾಫ್ ನ ನೀವು ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ನಾವು ಡಯಾಗ್ರಾಮ್ಸ್ ನೋಡೋಣ, NCERT ಅಲ್ಲಿ ಕೊಟ್ಟಿರುವಂತದ್ದು. ಸೊ ಇದು ಸ್ಟಿಗ್ಮಾ, ಈ ಉದ್ದನೆಯ ಸ್ಟ್ರಕ್ಚರ್ ಇದೆಯಲ್ಲ, ಸ್ಲೆಂಡರ್ ಇಲಾಂಗೇಟೆಡ್ ಸ್ಟ್ರಕ್ಚರ್, ದಿಸ್ ಇಸ್ ಸ್ಟೈಲ್. ದಿಸ್ ಸ್ಟೈಲ್ ಕನೆಕ್ಟ್ಸ್ ಬಿಟ್ವೀನ್ ಸ್ಟಿಗ್ಮಾ ಅಂಡ್ ಓವರಿ. ಸ್ಟಿಗ್ಮಾ ಮತ್ತೆ ಓವರಿನ ಕನೆಕ್ಟ್ ಮಾಡುವಂತ ಸ್ಟ್ರಕ್ಚರ್ ಸ್ಟೈಲ್. ನೆಕ್ಸ್ಟ್ ಏನಾಗುತ್ತೆ? ಕೆಳಗಡೆ ಬೇಸಲ್ ಬಲ್ಜ್ ಪೋರ್ಷನ್ ಇಸ್ ನೋನ್ ಆಸ್ ವಾಟ್? ಓವರಿ. ಸೊ ಈ ಓವರಿ ಎಲ್ಲ ಅಟ್ಯಾಚ್ ಆಗಿರುತ್ತೆ ಅಂತಂದ್ರೆ ಥಾಲಮಸ್ ಗೆ ಅಟ್ಯಾಚ್ ಆಗಿರುತ್ತೆ, ಫ್ಲವರಿನ ಥಾಲಮಸ್ ಗೆ ಅಟ್ಯಾಚ್ ಆಗಿರುತ್ತೆ. ಓಕೆ, ಸೊ ಈಗ ಕಾರ್ಪೆಲ್ಸ್ ಎಲ್ಲ ಫ್ಯೂಸ್ ಇದ್ರೆ, ಒಂದಕ್ಕಿಂತ ಜಾಸ್ತಿ ಕಾರ್ಪೆಲ್ ಇದೆ, ಎಲ್ಲಾ ಕಾರ್ಪೆಲ್ ಫ್ಯೂಸ್ ಆಗ್ಬಿಟ್ಟಿದೆ, ಅಂತದಕ್ಕೆ ನಾವೇನಂತ ಕರಿತೀವಿ? ಸಿಂಕಾರ್ಪಸ್ ಓವರಿ. ಸೊ ಸಿಂಕಾರ್ಪಸ್ ಓವರಿಗೆ ಎಕ್ಸಾಂಪಲ್ ಯಾವುದು? NCERT ಅಲ್ಲಿ ಕೊಟ್ಟಿದ್ದಾರೆ. ಎಲ್ಲಿದೆ? ಡಯಾಗ್ರಾಮ್ ಅಲ್ಲಿ ಇದೆ. ಯಾವ್ದಿದು? ಪೆಪಾವರ್. ಸೊ ದಿಸ್ ಇಸ್ ಎಕ್ಸಾಂಪಲ್ ಆಫ್ ಪೆಪಾವರ್, ಪಾಪಿ ಸೀಡ್ಸ್. ಓಕೆ, ನೆಕ್ಸ್ಟ್, ಆ ಮಲ್ಟಿ ಕಾರ್ಪೆಲರಿ ಅಪೋಕಾರ್ಪಸ್. ಒಂದಕ್ಕಿಂತ ಜಾಸ್ತಿ ಕಾರ್ಪಲ್ಸ್ ಇದೆ, ಬಟ್ ಯಾವ್ದನ್ನು ಕೂಡ ಫ್ಯೂಸ್ ಆಗಿಲ್ಲ. ಸೊ ಇದೆಲ್ಲ ಸಪರೇಟ್ ಕಾರ್ಪಲ್ಸ್ ಇದೆ. ಓಕೆ, ಸೊ ಇಲ್ಲಿ ನೋಡಿ ಎಲ್ಲ ಫ್ಯೂಸ್ ಆಗ್ಬಿಟ್ಟಿದೆ. ಇದೆಲ್ಲ ಕಾರ್ಪಲ್ಸ್ ಏನು? ಇದು ಒಂದೊಂದು ಇದೆಲ್ಲ, ಇದೆಲ್ಲ ಕಾರ್ಪಲ್ಸ್, ಬಟ್ ಒಂದಕ್ಕೊಂದು ಹೆಂಗಾಗಿದೆ? ಕೂಡಿದೆ. ಸಿಂಕಾರ್ಪಸ್ ಯಾವುದು? ಪೆಪಾವರ್. ಅಪೋಕಾರ್ಪಸ್ ಇರೋದು ಯಾವ್ದ್ರಲ್ಲಿ? ದಟ್ ಈಸ್ ಮೈಖೇಲಿಯಾ, ಸಂಪಿಗೆ. ಮೈಖೇಲಿಯಾ ಚಂಪಕ ಅಂತ ಅಂದ್ರೆ ಯಾವುದು? ಸಂಪಿಗೆ. ನೀವು ಬೇಕಿದ್ರೆ ಇಲ್ಲಿ ಬರ್ಕೋಬಹುದು, ಸಂಪಿಗೆ ಅಂತ. ಓಕೆ, ನೆಕ್ಸ್ಟ್ ಅನಾಟ್ರೋಪಸ್ ಓವ್ಯೂಲ್. ಸೊ ಈ ಓವ್ಯೂಲ್ ಬಗ್ಗೆ ಮತ್ತೆ ನಾವು ಈಗ ಡಿಸ್ಕಸ್ ಮಾಡ್ಲಿಕ್ಕೆ ಇದೀವಿ. ಸೊ ಈಗ ಇದನ್ನ ಇಲ್ಲೇ ಬಿಟ್ಬಿಡೋಣ. ಓಕೆ, ನಾನು ಮತ್ತೆ ಡಯಾಗ್ರಾಮ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಹೇಳಿರುವಂತದ್ದು ಪ್ಯಾರಾಗ್ರಾಫ್ ಅಲ್ಲಿ ಬರೋ ಡಯಾಗ್ರಾಮ್ಸ್ ಯಾವ್ದು ಅಂತ ಎಕ್ಸ್ಪ್ಲೇನ್ ಮಾಡಿದೀನಿ. ಓಕೆನಾ? ಸೊ ನೆಕ್ಸ್ಟ್ ಈಗ ನೋಡಿ, ಅರೈಸಿಂಗ್ ಫ್ರಮ್ ದ ಪ್ಲೆಸೆಂಟಾ ಆರ್ ದ ಮೆಗಾಸ್ಪೊರಾಂಜಿಯಾ ಕಾಮನ್ಲಿ ಕಾಲ್ಡ್ ಓವ್ಯೂಲ್ಸ್. ಅದಕ್ಕೆ ನಾನು ಫಸ್ಟ್ ಗೆನೆ ಹೇಳಿದ್ದೆ,
ಪ್ಯಾರಾಗ್ರಾಫ್ ಅಲ್ಲಿ ಬಂದಿತ್ತಲ್ಲ ಹೆಡ್ಡಿಂಗ್, ಪ್ಯಾರಾಗ್ರಾಫಿನ ಹೆಡ್ಡಿಂಗ್, ಮೆಗಾಸ್ಪೊರಾಂಜಿಯಂ ಇಸ್ ಸಿಂಗುಲರ್ ಅಂದ್ರೆ ಓವ್ಯೂಲ್, ಓವ್ಯೂಲ್ಸ್ ಅಂತ ಅಂದ್ರೆ ಏನು, ಮೆಗಾಸ್ಪೊರಾಂಜಿಯಾ ದಟ್ ಈಸ್ ಪ್ಲೂರಲ್. ಏನು, ಓವರಿ ಒಳಗಡೆ ಲಾಕ್ಯೂಲ್ ಇದೆ ಮಕ್ಕಳೇ, ಈ ಲಾಕ್ಯೂಲ್ ಒಳಗಡೆ ಪ್ಲೆಸೆಂಟಾ ಇದೆ ಈ ರೀತಿ. ಸೊ ಈ ಪ್ಲೆಸೆಂಟಾಗೆ ಅಟ್ಯಾಚ್ ಆಗಿರೋದು ಏನು ಅಂತ ಅಂದ್ರೆ ಬಹಳಷ್ಟು ಓವ್ಯೂಲ್ಸ್ ಇರ್ತದೆ. ಓವ್ಯೂಲ್ ಒಂದಾದ್ರೂ ಇರ್ಬೋದು ಅಥವಾ ಒಂದಕ್ಕಿಂತ ಜಾಸ್ತಿ ಇರ್ಬೋದು. ಓಕೆ, ಈ ಓವ್ಯೂಲ್ ನೆಕ್ಸ್ಟ್ ಏನಾಗುತ್ತೆ, ಸೀಡ್ಸ್ ಆಗುತ್ತೆ. ಸೊ ಯಾವ್ಯಾವ ಹಣ್ಣಲ್ಲಿ ಸೀಡ್ಸ್ ಜಾಸ್ತಿ ಇದೆ ಅಲ್ಲ ಅದರಲ್ಲಿ ಓವ್ಯೂಲ್ಸ್ ಜಾಸ್ತಿ ಇತ್ತು ಅಂತ ಅರ್ಥ. ಯಾವ್ಯಾವ ಹಣ್ಣಲ್ಲಿ ಒಂದೇ ಒಂದು ಸೀಡ್ ಇತ್ತು ಅದರಲ್ಲಿ ಓವ್ಯೂಲ್ ಒಂದೇ ಇತ್ತು ಅಂತ ಅರ್ಥ. ಯಾಕಂದ್ರೆ ಓವ್ಯೂಲ್ ನೆಕ್ಸ್ಟ್ ಏನಾಗುತ್ತೆ, ಸೀಡ್ ಆಗುತ್ತೆ ಮಕ್ಕಳು. ಸಿ ದ ನಂಬರ್ ಆಫ್ ಓವ್ಯೂಲ್ಸ್ ಇನ್ ಅನ್ ಓವರಿ ಮೇ ಬಿ ಒಂದಿರ್ಬೋದು. ಎಕ್ಸಾಂಪಲ್ ಯಾವುದು, ವೀಟ್, ಪ್ಯಾಡಿ, ಮ್ಯಾಂಗೋ. ಮ್ಯಾಂಗೋ ನೋಡಿ, ಹಣ್ಣು ತಿಂದ್ಮೇಲೆ ಮಾವಿನ ವಾಟೆ ಒಂದೇ ಇರುತ್ತೆ, ಅದ್ರೊಳಗಡೆ ಸೀಡ್ ಒಂದೇ ಇರುತ್ತೆ. ನೀವು ಆ ವಾಟೆನ ಒಡೆದ್ ನೋಡ್ತೀರಾ, ಒಳಗಡೆ ಸೀಡ್ ಇರುತ್ತೆ. ಓಕೆ, ಸೊ ಒಂದೇ ಸೀಡ್ ಇದೆ ಅಂತಂದ್ರೆ ಒಂದೇ ಓವ್ಯೂಲ್ ಇತ್ತು ಅಂತ ಅರ್ಥ. ಆದ್ರೆ ಮೆನಿ ಇತ್ತು, ಜಾಸ್ತಿ ಸೀಡ್ಸ್. ನೋಡಿ ಪಪ್ಪಾಯ ಹಣ್ಣು ತೆಗೆದಾಗ ಎಷ್ಟೊಂದು ಸೀಡ್ಸ್ ಕಾಣಿಸುತ್ತೆ. ವಾಟರ್ ಮಿಲನ್ ಅಲ್ಲಿನೂ ಅಷ್ಟೇ, ಆರ್ಕಿಡ್ಸ್ ಅಲ್ಲಿನೂ ಅಷ್ಟೇ. ದಿಸ್ ಇಸ್ ಮೊನೊಕಾಟ್ ಫ್ಲವರಿಂಗ್ ಪ್ಲಾಂಟ್, ಸಾರಿ ಏನು ಆರ್ನಮೆಂಟಲ್ ಪ್ಲಾಂಟ್. ತುಂಬಾ ಅಟ್ರಾಕ್ಟಿವ್ ಫ್ಲವರ್ಸ್ ಇರುವಂತದ್ದು ಪ್ಲಾಂಟ್ಸ್ ಆರ್ಕಿಡ್ಸ್ ಅಂತ ಕರಿತೀವಿ, ಆರ್ಚಿಡ್ಸ್ ಆರ್ ಆರ್ಕಿಡ್ಸ್, ವಾಟ್ ಎವರ್ ಯು ಮೇ ಪ್ರೊನೌನ್ಸ್. ಸೊ ಈ ರೀತಿ ಇರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಮೆಗಾಸ್ಪೊರಾಂಜಿಯಂ. ಈಗ ಓವ್ಯೂಲ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಇದೆ. ಓವ್ಯೂಲ್ ಅಂದ್ರೆ ಏನು, ಎಲ್ಲಿರುತ್ತೆ ಅಂತ ಹೇಳಿ ನಾನು ಲೊಕೇಶನ್ ಹೇಳಿದೆ. ಲೊಕೇಶನ್ ಗೊತ್ತಾಯ್ತಲ್ಲ ಎಲ್ಲಿದೆ ಓವ್ಯೂಲ್ ಅಂತ. ಸೊ ಈಗ ಅದ್ ಹೆಂಗಿದೆ ಸ್ಟ್ರಕ್ಚರ್ ಅಂತ ನೋಡೋದಾದ್ರೆ, so let us familiarize ourselves with the structure of a typical angiosperm ovule. Typical angiosperm ovule ಇದು ಡಯಾಗ್ರಾಮ್. ಓಕೆನಾ, angiosperms ಅಲ್ಲಿ ಮೆಜಾರಿಟಿ ಆಫ್ ದ ಪ್ಲಾಂಟ್ಸ್ ಅಲ್ಲಿ ಇದೇ ರೀತಿ ಇರುತ್ತೆ ಓವ್ಯೂಲ್ ಅಂತ ಹೇಳಿದ್ದಾರೆ. The ovule is a small structure, ಚಿಕ್ಕದಿರುತ್ತೆ, attached to the placenta by means of a stalk called funicle. ನೋಡಿ ಇದು ಪ್ಲೆಸೆಂಟಾ, ಉದ್ದಕ್ಕೆ ಹೋಗಿದೆ ಅಲ್ಲ, ಇದು ಪ್ಲೆಸೆಂಟಾ. ಈ ಪ್ಲೆಸೆಂಟಾಗೆ ಯಾವ ರೀತಿ ಅಟ್ಯಾಚ್ ಆಗಿದೆ, ಫ್ಯೂನಿಕಲ್ ಇಂದ. ಇದು ಒಂದು ಕಡ್ಡಿ. ಓಕೆ, ಇದರಲ್ಲಿ ಮೇಲೆ ಇದಕ್ಕೆ ಇರುವಂತ ಸ್ಟ್ರಕ್ಚರ್ ಯಾವುದು, ಓವ್ಯೂಲ್. ಸೊ ದಿಸ್ ಇಸ್ ಓವ್ಯೂಲ್. ಓವ್ಯೂಲ್ ಇಸ್ ಅಟ್ಯಾಚ್ಡ್ ವಿತ್ ದ ಹೆಲ್ಪ್ ಆಫ್ ಫ್ಯೂನಿಕಲ್ ಅಂಡ್ ದಟ್ ಫ್ಯೂನಿಕಲ್ ಇಸ್ ಅಟ್ಯಾಚ್ಡ್ ಟು ಪ್ಲೆಸೆಂಟಾ. ಗೊತ್ತಾಗ್ತಿದೆನಾ? ಸೊ ಓವ್ಯೂಲ್, ಫ್ಯೂನಿಕಲ್ ಅಂತ ಅಂದ್ರೆ ಏನು, ದಟ್ ಈಸ್ ಕನೆಕ್ಷನ್ ಬಿಟ್ವೀನ್ ಓವ್ಯೂಲ್ ಅಂಡ್ ಪ್ಲೆಸೆಂಟಾ. ನೆಕ್ಸ್ಟ್, the body of the ovule fuses with the funicle in the region called hilum. So ಈಗ ಈ ಪೋರ್ಷನ್ ಇದೆ ಅಲ್ಲ, so this portion is known as what, hilum ಅಂತ ಅಂದ್ರೆ. ಈಗ ನೋಡಿ ಇದು ಕೈ, ಇದು ಸ್ಟಾಕ್ ಇದ್ದಂಗೆ. So this stalk is known as funicle and this palm is actually ovule. ಈ ಸ್ಟಾಕಿಗೂ ಮತ್ತೆ ಈ ಪಾಮಿಗೂ ಒಂದು ಕನೆಕ್ಷನ್ ಇದೆ. ಸೊ ದಿಸ್ ಇಸ್ ಸ್ಕಾರ್, ಹೈಲಮ್. ಹೈಲಮ್ ಏನಂತ ಕರಿತೀವಿ, ಸ್ಕಾರ್ ಅಂತ ಹೇಳ್ತೀವಿ. ಸ್ಕಾರ್ ಅಂತಂದ್ರೆ ಒಂದು ಮಾರ್ಕ್ ಇರುತ್ತೆ. ಸಪೋಸ್ ಇದು ಏನಾದ್ರೂ ಕಟ್ ಆದ್ರೂ ಕೂಡ ಇಲ್ಲಿ ಒಂದು ಮಾರ್ಕ್ ಉಳ್ಕೊಂಡು ಹೋಗುತ್ತೆ. ಸೊ ಅದೇ ರೀತಿ, ಸೊ ದಿಸ್ ಪೋರ್ಷನ್ ಇಸ್ ಓವ್ಯೂಲ್ ಅಂಡ್ ದಿಸ್ ಇಸ್ ಸ್ಟಾಕ್ ಅಂಡ್ ದಿಸ್ ಪೋರ್ಷನ್ ಇಸ್ ನೋನ್ ಆಸ್ ವಾಟ್, ಹೈಲಮ್. ಇದನ್ನು ಕೂಡ KCT ಹಾಗೂ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಹೈಲಮ್ ಎಲ್ಲಿರುತ್ತೆ, ಅದರ ಕನೆಕ್ಷನ್ ಏನು ಅಂತ. ಸೊ ಹೈಲಮ್ ಎಲ್ಲಿರುತ್ತೆ, ಇಟ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ಲಾಕ್ಯೂಲ್, ದಟ್ ಈಸ್ ಇನ್ಸೈಡ್ ದ ಓವರಿ, ವಿಚ್ ಕನೆಕ್ಟ್ಸ್ ಬಿಟ್ವೀನ್ ಓವ್ಯೂಲ್ ಅಂಡ್ ಫ್ಯೂನಿಕಲ್. ಫ್ಯೂನಿಕಲ್ ಮತ್ತೆ ಓವ್ಯೂಲ್ ಮಧ್ಯೆ ಇರೋ ಕನೆಕ್ಷನ್ ಅನ್ನೇ ನಾವು ಹೈಲಮ್ ಅಂತ ಕರಿತೀವಿ. ಫ್ಯೂನಿಕಲ್ ಏನು, ಫ್ಯೂನಿಕಲ್ ಇಸ್ ಅ ಕನೆಕ್ಷನ್ ಬಿಟ್ವೀನ್ ಪ್ಲೆಸೆಂಟಾ ಅಂಡ್ ಓವ್ಯೂಲ್. ನೀವು ಬೇಕಿದ್ರೆ ಸೆಂಟೆನ್ಸ್ ನ ಪಾಸ್ ಮಾಡಿ ಕೇಳ್ಬಿಟ್ಟು ಸಪರೇಟ್ ಆಗಿ ಇಲ್ಲೇನೆ ನೀವು NCERT ಅಲ್ಲಿ ಬರ್ಕೊಂಡ್ಬಿಡಿ. ಓಕೆನಾ. ನೆಕ್ಸ್ಟ್, thus hilum represent the junction between the ovule and the funicle. ಈಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ. ನೆಕ್ಸ್ಟ್, each ovule has one or two protective envelopes called integuments. ಪ್ರತಿಯೊಂದು ಓವ್ಯೂಲ್ಗೂ ಕೂಡ ಒಂದು ಔಟರ್ ಕವರಿಂಗ್ ಇರುತ್ತೆ, ಒಂದು ಮತ್ತೆ ಒಂದಕ್ಕಿಂತ ಜಾಸ್ತಿ ಅಂದ್ರೆ ಎರಡು ಕವರಿಂಗ್ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಇಂಟೆಗ್ಯುಮೆಂಟ್ಸ್. ಇಲ್ಲಿ ಕಾಣಿಸ್ತಾ ಇದೆಲ್ಲ ಇದು, ಇದು ಔಟರ್ ಇಂಟೆಗ್ಯುಮೆಂಟ್ಸ್, ಇದು ಒಳಗಡೆ ಇರೋದು ಇನ್ನರ್ ಇಂಟೆಗ್ಯುಮೆಂಟ್ಸ್. ಎರಡು ಲೇಯರ್, ಎರಡು ಪದ್ರು ಈ ತರ ಕ್ಲೋಸ್ ಆಗಿರುತ್ತೆ. ಒಂದು ಹೊರಗಡೆ ಲೇಯರ್, ಈರುಳ್ಳಿಯಲ್ಲಿ ಯಾವ ರೀತಿ ನೀವು ಸಿಪ್ಪೆ ತೆಗಿತೀರಲ್ಲ ಅದು, ಒಂದ್ ಲೇಯರ್ ತೆಗಿತೀರಾ, ದಟ್ ಈಸ್ ಔಟರ್ ಇಂಟೆಗ್ಯುಮೆಂಟ್. ಇನ್ನೊಂದ್ ಲೇಯರ್ ತೆಗಿತೀರಾ, ಇನ್ನರ್ ಇಂಟೆಗ್ಯುಮೆಂಟ್. ಓಕೆ. ನೆಕ್ಸ್ಟ್, ಇಂಟೆಗ್ಯುಮೆಂಟ್ಸ್ ಎನ್ಸರ್ಕಲ್ ದ ನ್ಯೂಸೆಲಸ್ except at the tip where small opening called the micropyle. ಈ ಇಂಟೆಗ್ಯುಮೆಂಟ್ಸ್ ಎಲ್ಲ ಅಂದ್ರೆ ಹೊರಗಡೆ ಇರುವಂತ ಲೇಯರ್ಸ್ ಎಲ್ಲ ಈ ತರ ಕವರ್ ಆಗಿರುತ್ತೆ, ಎಕ್ಸೆಪ್ಟ್ ಒಂದು ರೀಜನ್ ಅಲ್ಲಿ ಮಾತ್ರ ಈ ರೀತಿ ಓಪನಿಂಗ್ ಕಾಣಿಸುತ್ತೆ. ಆ ಓಪನಿಂಗ್ ಗೆ ನಾವೇನಂತ ಕರಿತಾ ಇದೀವಿ, ಮೈಕ್ರೋಪೈಲ್. ಈ ಸ್ಟ್ರಕ್ಚರ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಕಣ್ಮುಂದೆ. ಸೊ ಇಲ್ಲಿ ಮಾತ್ರ ಸ್ವಲ್ಪ ಓಪನ್ ಆಗಿದೆ. ಓಕೆ, ಸೊ ಈ ಪೋರ್ಷನ್ ಮಾತ್ರ ನಿಮಗೆ ಈ ತರ ಕಾಣಿಸ್ತದೆ, ಈ ಪೋರ್ಷನ್ ಮಾತ್ರ ಏನಾಗಿದೆ, ಓಪನ್ ಆಗಿದೆ. ಸೊ ಇಲ್ಲಿ ಬಿಟ್ಟು ಇನ್ನೆಲ್ಲ ಇದೆಲ್ಲ ಏನು, ಇಂಟೆಗ್ಯುಮೆಂಟ್ಸ್. ಓಕೆ, ಸೊ ಈ ರೀತಿ ಸ್ಟ್ರಕ್ಚರ್ ಇರುತ್ತೆ. ಸೊ ದಟ್ ಓಪನಿಂಗ್ ಇಸ್ ನೋನ್ ಆಸ್ ವಾಟ್, ಮೈಕ್ರೋಪೈಲ್. ಅದರ ಅಪೋಸಿಟ್ ಎಂಡ್ ಗೆ ನಾವೇನಂತ ಕರಿತೀವಿ, ಚಲಾಸಲ್ ಎಂಡ್. ಎಲ್ಲಿ ಓಪನಿಂಗ್ ಇರುತ್ತಲ್ಲ ಅದು ಮೈಕ್ರೋಪೈಲ್, ಅದರ ಅಪೋಸಿಟ್ ಎಂಡ್, ಈ ಎಂಡ್ ಗೆ ನಾವೇನಂತ ಕರಿತಾ ಇದೀವಿ, ದಿಸ್ ಎಂಡ್ ಇಸ್ ನೋನ್ ಆಸ್ ವಾಟ್, ಚಲಾಸಲ್ ಎಂಡ್. ಓಕೆ, ಸೊ ಅಪೋಸಿಟ್ ಇಸ್ ನೋನ್ ಆಸ್ ಚಲಾಸ.
representing the basal part of the ovule. So ovulina base part ಯಾವುದು ಅಂತಂದ್ರೆ chalaza. So this is chalaza. So this opening is known as what? Micropyle, and this is funicle. ಈ ರೀತಿ ಉದ್ದಕ್ಕೆ ಸ್ಟಾಕ್ ಇರುತ್ತಲ್ಲ ಇದನ್ನ ನಾವೇನಂತ ಕರಿತೀವಿ ಫ್ಯೂನಿಕಲ್. ಹಾಗೆ ಇಲ್ಲಿ ಅಟ್ಯಾಚ್ಮೆಂಟ್ ಇದೆ. ಸೊ ಈ ಓವ್ಯೂಲ್ ಕಂಪ್ಲೀಟ್ ಸ್ಟ್ರಕ್ಚರ್ ಮತ್ತೆ ಫ್ಯೂನಿಕಲ್ ಹೀಗೆ ಇರುವಂತದ್ದು ಮಧ್ಯದ ಪೋರ್ಷನ್ ಯಾವುದು? ದಿಸ್ ಇಸ್ ಹೈಲಮ್. ಗೊತ್ತಾಗ್ತಿದೆನಾ? ನೆಕ್ಸ್ಟ್ ಇಲ್ಲಿ ಮೈಕ್ರೋಪೈಲ್ ಇದೆ, ಕೆಳಗಡೆ ಇರುವಂತದ್ದು ಇಲ್ಲಿ ಚಲಾಸ. ಸೊ ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡೋಣ. ಕ್ವೆಶ್ಚನ್ ಸಾಲ್ವ್ ಮಾಡಿ. ಫಸ್ಟ್ ಮೆಗಾಸ್ಪೊರಾಂಜಿಯಂ ಈಸ್ ಈಕ್ವಿವೆಲೆಂಟ್ ಟು, ಮೆಗಾಸ್ಪೊರಾಂಜಿಯಂ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಈಗ ತಾನೇ ಡಿಸ್ಕಸ್ ಮಾಡಿದ್ವಲ್ಲ, ಪಾಸ್ ಮಾಡಿ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಆನ್ಸರ್ ಈಸ್ ವಾಟ್? ಓವ್ಯೂಲ್. ಯಾವಾಗ ಕೇಳಿದ್ರು? 2013. ನೋಡಿ PYQ ಸಾಲ್ವ್ ಮಾಡ್ಬೇಕು, ಯಾಕೆ ಇಂಪಾರ್ಟೆಂಟ್ ಅಂತ ಗೊತ್ತಿದಲ್ಲ ಹೇಗೆ ಅಂತ ಹೇಳಿ ನೋಡಿ. ಅದೇ ಕ್ವೆಶ್ಚನ್ ನ ಬೇರೆ ಸೆಂಟೆನ್ಸ್ ಮಾಡಿ ಕೇಳಿದರೆ ಸೇಮ್ ಕಾನ್ಸೆಪ್ಟ್ ವಿಲ್ ರಿಪೀಟ್. ಓಕೆ, ಬಟ್ ಸೇಮ್ ಫಾರ್ಮ್ ಆಫ್ ಕ್ವೆಶ್ಚನ್ ಅಂದ್ರೆ ಸೇಮ್ ಟು ಸೇಮ್ ಸೆಂಟೆನ್ಸ್ ಆಫ್ ದ ಕ್ವೆಶ್ಚನ್ ವಿಲ್ ನಾಟ್ ರಿಪೀಟ್. ಅದೇ ಕ್ವೆಶ್ಚನ್ ನ ಕಾಪಿ ಪೇಸ್ಟ್ ಮಾಡಲ್ಲ. ಸೇಮ್ ಕ್ವೆಶ್ಚನ್ ಕೇಳ್ತಾರೆ ಹೌದು, ಬಟ್ ಯಾವ ರೀತಿ ಅದೇ ಕಾನ್ಸೆಪ್ಟ್ ಅಲ್ಲಿ ಇರುವಂತದ್ದು ಸೆಂಟೆನ್ಸ್ ನ ಡಿಫರೆಂಟ್ ಫಾರ್ಮ್ ಮಾಡ್ಬಿಟ್ಟು ಕೇಳ್ತಾರೆ. The ovule of the angiosperm is technically equivalent to ಅಂತ ಕೇಳ್ತಾ ಇದ್ದಾರೆ. is equivalent to what? That is what? Ovule ಅಂದ್ರೆ ಏನು? ಮೆಗಾಸ್ಪೋರ್. ಇಲ್ಲಿ ಮೆಗಾಸ್ಪೋರ್ ಅಂದ್ರೆ ಏನು? ಓವ್ಯೂಲ್ ಅಂತ ಕೇಳಿದ್ರು. ಇಲ್ಲಿ ಓವ್ಯೂಲ್ ಅಂದ್ರೆ ಏನು? ಮೆಗಾಸ್ಪೋರ್ ಅಂತ ಹೇಳಿ ನಾವು ಹೇಳ್ಬೇಕು. ಓಕೆ, ಸೊ ಮೆಗಾಸ್ಪೊರಾಂಜಿಯಂ, ಸಾರಿ ಮೆಗಾಸ್ಪೋರ್ ಅಲ್ಲ, ಮೆಗಾಸ್ಪೊರಾಂಜಿಯಂ, ನಾನು ರಾಂಗ್ ಹೇಳಿದೆ, ಮೆಗಾಸ್ಪೊರಾಂಜಿಯಂ. ಓಕೆ, ಸೊ ಮೆಗಾಸ್ಪೋರೋಫಿಲ್ ಅಂತ ಅಂದ್ರೆ ಏನಂತ ಬರ್ಕೊಂತೀರಾ? ದಿಸ್ ಇಸ್ ಪಿಸ್ಟಿಲ್. ಮೆಗಾಸ್ಪೊರಾಂಜಿಯಂ is known as what? ಪಿಸ್ಟಿಲ್. ಮೆಗಾಸ್ಪೋರ್ ಮದರ್ ಸೆಲ್ ಅಂದ್ರೆ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಏನಂತ ಹೇಳಿ. ನೆಕ್ಸ್ಟ್ ಅದರಿಂದ ಬರುವಂತ ಪ್ರಾಡಕ್ಟ್ ಯಾವುದು? ಮೆಗಾಸ್ಪೋರ್. ಓಕೆ, ಸೊ ಇದು ಪಿಸ್ಟಿಲ್ ಆಯ್ತು. ಇದು ಅಂದ್ರೆ ಏನಂತ? ಸೊ ದಿಸ್ ಇಸ್ ಓವ್ಯೂಲ್. ಸೊ ದಟ್ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ enclosed within the integuments is a mass of cells called nucellus. Integuments ಅಲ್ಲಿ, ಸೊ ದಿಸ್ ಇಸ್ ಇಂಟೆಗ್ಯುಮೆಂಟ್ಸ್, ಎರಡು ಲೇಯರ್ ಇದೆ ಅಂತ ತಿಳ್ಕೊಳ್ಳಿ ಓವ್ಯೂಲಿಗೆ. ಓಕೆ, ಸೊ ಈ ಓವ್ಯೂಲ್ ಒಳಗಡೆ ಇರುವಂತ ಸೆಲ್ಸ್ ಇದೆ, ಜಾಸ್ತಿ ಸೆಲ್ಸ್ ಇರುತ್ತೆ. ಈ ಸೆಲ್ಸ್ ಗೆ ನಾವ್ ಏನಂತ ಕರಿತಾ ಇದೀವಿ? ನ್ಯೂಸೆಲ್ಲಸ್ ಅಂತ ಕರಿದ್ವಿ. ವಾಟ್ ಇಟ್ ಇಸ್ ನೋನ್ ಆಸ್ ವಾಟ್? ನ್ಯೂಸೆಲ್ಲಸ್. ಓಕೆನಾ? ಲೊಕೇಟೆಡ್ ಇನ್ ದ ನ್ಯೂಸೆಲ್ಲಸ್ ಇಸ್ ದ ಎಂಬ್ರಿಯೋ ಸ್ಯಾಕ್. ನ್ಯೂಸೆಲ್ಲಸ್ ಒಳಗಡೆ ಒಂದು ಸ್ಟ್ರಕ್ಚರ್ ಇರುತ್ತೆ, ಅದನ್ನ ನಾವೇನಂತ ಕರಿತೀವಿ? ಮತ್ತೆ ಎಂಬ್ರಿಯೋ ಸ್ಯಾಕ್ ಅಂತ ಕರಿತೀವಿ. ಎಂಬ್ರಿಯೋ ಸ್ಯಾಕ್ ಇಸ್ ಆಲ್ಸೋ ನೋನ್ ಆಸ್ ವಾಟ್? ಫಿಮೇಲ್ ಗ್ಯಾಮೆಟೋಫೈಟ್. ಹಂಗಂದ್ರೆ ಮೇಲ್ ಗ್ಯಾಮೆಟೋಫೈಟ್ ಅಂದ್ರೆ ಏನು? ಯೋಚನೆ ಮಾಡಿ ಆನ್ಸರ್ ನ ಕಮೆಂಟ್ ಅಲ್ಲಿ ತಿಳಿಸಿ. ಪಾಸ್ ಮಾಡಿ ಯೋಚನೆ ಮಾಡಿ ಆನ್ಸರ್ ನ ಕಮೆಂಟ್ ಅಲ್ಲಿ ತಿಳಿಸಿ. ಪಾರ್ಟ್ 1 ಯಾರು ನೋಡಿದಿರಾ ಅವ್ರು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಮೇಲ್ ಗ್ಯಾಮೆಟೋಫೈಟ್ ಸ್ಟ್ರಕ್ಚರ್ ಗೆ ಏನಂತ ಕರಿತೀವಿ? ಓಕೆ, ಸೊ ಫಿಮೇಲ್ ಗ್ಯಾಮೆಟೋಫೈಟ್ ಸ್ಟ್ರಕ್ಚರ್ ಗೆ ಎಂಬ್ರಿಯೋ ಸ್ಯಾಕ್ ಅಂತ ಕರೆದ್ವಿ. An ovule generally has single embryo sac formed from the megaspore. ಈ ಕಾನ್ಸೆಪ್ಟ್ ನ ಮತ್ತೊಂದ್ಸರಿ ರಿಪೀಟ್ ಮಾಡ್ತೀನಿ, ಅಲ್ಲಿ ಮತ್ತೆ ಹೇಳ್ತೀನಿ. ಓಕೆ, ಮೆಗಾಸ್ಪೋರೋಜೆನೆಸಿಸ್ ಅಂದ್ರೆ ಏನು ಅಂತ ಹೇಳ್ತಾರೆ. The process of formation of megaspore from megaspore mother cell is called megasporogenesis. ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಏನು ಮೆಗಾಸ್ಪೋರ್ ಫಾರ್ಮೇಶನ್ ಆಗುತ್ತಲ್ಲ ಆ ಪ್ರೊಸೆಸ್ ಗೆ ಮೆಗಾಸ್ಪೋರೋಜೆನೆಸಿಸ್ ಅಂತ ಹೇಳ್ತಾರೆ. ಸೊ ಇದೇ ರೀತಿ ಮೈಕ್ರೋಸ್ಪೋರೋಜೆನೆಸಿಸ್ ಕೂಡ ಇತ್ತು. Microsporogenesis. Microspores are formed from microspore mother cell is known as what? Microsporogenesis. Ovules generally differentiate a single megaspore mother cell in the micropylar region. So ಇದ್ರ ಬಗ್ಗೆ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ಸ್ಟ್ರಕ್ಚರ್ ಯಾವುದು? So this complete structure is what? Nucellus. Okay, so ಈ ನ್ಯೂಸೆಲ್ಲಸ್ ಅಲ್ಲಿ ಮೈಕ್ರೋಪೈಲ್ ರೀಜನ್ ಅಲ್ಲಿ ಒಂದೇ ಒಂದು ಸೆಲ್ ಏನಾಗ್ಬಿಡುತ್ತೆ ಅಂದ್ರೆ ಬಲ್ಜ್ ಆಗಿರುತ್ತೆ. ಬೇರೆ ಎಲ್ಲ ಸೆಲ್ಸ್ ಹೆಂಗಿರುತ್ತೆ? ಚಿಕ್ಕ ಚಿಕ್ಕದಾಗಿರುತ್ತೆ. ಸೊ ರಿಮೈನಿಂಗ್ ಆಲ್ ಸೆಲ್ಸ್ ಆರ್ ಸ್ಮಾಲ್. ಆಲ್ ದೀಸ್ ಸೆಲ್ಸ್ ಆರ್ ನ್ಯೂಸೆಲ್ಲಸ್ ಸೆಲ್ಸ್. ಓಕೆ, ಸೊ ನ್ಯೂಸೆಲ್ಲಸ್ ಸೆಲ್ಸ್ ಏನು ಚಿಕ್ಕ ಚಿಕ್ಕದಾಗಿರುತ್ತೆ. ಅದ್ರ ಕೆಲಸ ಏನು ಅಂತ ಅಂದ್ರೆ ಇಲ್ಲಿ ನೆಕ್ಸ್ಟ್ ಎಂಬ್ರಿಯೋ ಸ್ಯಾಕ್ ಡೆವಲಪ್ ಆಗುತ್ತಲ್ಲ ಅದಕ್ಕೆ ಫುಡ್ ಪ್ರೊವೈಡ್ ಮಾಡೋದು ನ್ಯೂಸೆಲ್ಲಸ್ ಇನ ಕೆಲಸ. ನ್ಯೂಸೆಲ್ಲಸ್ ನ್ಯೂಟ್ರಿಟಿವ್, ಎರಡು ಎನ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನ್ಯೂಟ್ರಿಟಿವ್ ಅಂದ್ರೆ ಫುಡ್ ನ ಸಪ್ಲೈ ಮಾಡುತ್ತೆ. ಓಕೆ, ಸೊ ಈ ನ್ಯೂಸೆಲ್ಲಸ್ ಸೆಲ್ಸ್ ಅಲ್ಲಿ ಒಂದು ಸೆಲ್ ಯಾವ ಕಡೆ ಇರುವಂತದ್ದು? ಮೈಕ್ರೋಪೈಲ್ ಕಡೆ ರೀಜನ್ ಕಡೆ ಇರುವಂತದ್ದು ಒಂದು ಸೆಲ್ ಏನಾಗಿರುತ್ತೆ? ದೊಡ್ಡದಿರುತ್ತೆ. ಅದರಲ್ಲಿ ಜಾಸ್ತಿ ಫುಡ್ ರಿಸರ್ವ್ ಮೆಟೀರಿಯಲ್ ಇರುತ್ತೆ. ಹಾಗೆ ಅದರಲ್ಲಿ ನ್ಯೂಕ್ಲಿಯಸ್ ಕೂಡ ಕ್ಲಿಯರ್ ಆಗಿ ಕಾಣ್ತಾ ಇರುತ್ತೆ, ಯಾಕಂದ್ರೆ ಇದು ನೆಕ್ಸ್ಟ್ ಡಿವೈಡ್ ಆಗ್ಬೇಕಾಗಿರುತ್ತೆ. ಸೊ ಈ ಸೆಲ್ಗೆ ನಾವ್ ಏನಂತ ಕರಿತೀವಿ? ಮೆಗಾಸ್ಪೋರ್ ಮದರ್ ಸೆಲ್. ಓಕೆ, ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಕರೆದ್ವಿ. ಈ ಮೆಗಾಸ್ಪೋರ್ ಮದರ್ ಸೆಲ್ ಏನಾಗುತ್ತೆ? ಮಿಯೋಸಿಸ್ ಗೆ ಹೋಗುತ್ತೆ. ಸೊ ದಿಸ್ ವಿಲ್ ಅಂಡರ್ಗೋ ಮಿಯೋಸಿಸ್. ಮಿಯೋಸಿಸ್ ಅಂದ್ರೆ ಗೊತ್ತಿದೆಲ್ಲ, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಮದರ್ ಸೆಲ್ ವಿಲ್ ಆಲ್ವೇಸ್ ಅಂಡರ್ಗೋ ಮಿಯೋಸಿಸ್. ಮಿಯೋಸಿಸ್ ಗೆ ಹೋಯ್ತು ಅಂದ್ರೆ ಪ್ಲಾಯ್ಡಿ ಚೇಂಜ್ ಆಗುತ್ತೆ. ಸೊ ಇಲ್ಲಿ ತನಕ ಇದ್ದಿದ್ದು ಎಲ್ಲಾ ಸ್ಟ್ರಕ್ಚರಿನ ಪ್ಲಾಯ್ಡಿ ಏನಿತ್ತು? ಡಿಪ್ಲಾಯ್ಡ್.
Angiosperm plant diploid, flower diploid, flower ಅಲ್ಲಿ gynoecium diploid, stigma style ovary diploid, locule diploid, ovule diploid. ovule ಅಲ್ಲಿ ಇರುವಂತ ಪ್ರತಿಯೊಂದು ಸ್ಟ್ರಕ್ಚರಿನ ಪ್ಲಾಯ್ಡ್ ಏನಾಗಿದೆ, ದಟ್ ಈಸ್ ಡಿಪ್ಲಾಯ್ಡ್. ಅಂದ್ರೆ ಕ್ರೋಮೋಸೋಮ್ ಎರಡೆರಡು ಸೆಟ್ ಅಲ್ಲಿ ಅರೇಂಜ್ ಆಗಿದೆ. ಸೊ ಹಂಗಾಗಿನೂ ಕೂಡ ಮೆಗಾಸ್ಪೋರ್ ಮದರ್ ಸೆಲ್ಲಿನ ಪ್ಲಾಯ್ಡಿನೂ ಕೂಡ ಏನಾಗಿದೆ, ಡಿಪ್ಲಾಯ್ಡ್. ಬಟ್ ಈಗ ಇದು ಮಿಯೋಸಿಸ್ ಹೋದ್ರೆ ಏನಾಗುತ್ತೆ, ಹ್ಯಾಪ್ಲಾಯ್ಡ್ ಆಗುತ್ತೆ. ಏನ್ ಪ್ರೊಡ್ಯೂಸ್ ಮಾಡುತ್ತೆ ಮಿಯೋಸಿಸ್ ಆದ್ಮೇಲೆ, 4 ಮೆಗಾಸ್ಪೋರ್ ಪ್ರೊಡ್ಯೂಸ್ ಮಾಡುತ್ತೆ. 4 megaspores are produced. ಓಕೆ, ಸೊ ಈ 4 ಮೆಗಾಸ್ಪೋರ್ ಎಲ್ಲದರ ಪ್ಲಾಯ್ಡ್ ಏನಾಗಿದೆ, ಹ್ಯಾಪ್ಲಾಯ್ಡ್. ನಿಮಗೆ ಕೇಳ್ತಾರೆ 4 ಮೆಗಾಸ್ಪೋರಿನ ಪ್ಲಾಯ್ಡ್ ಏನು ಅಂತ, ದಟ್ ಈಸ್ ಹ್ಯಾಪ್ಲಾಯ್ಡ್ ಅಂತ ಬರೀತಾರೆ. ಸೊ ದಿಸ್ ಪ್ರಾಸೆಸ್ ಇಸ್ ನೋನ್ ಆಸ್ ವಾಟ್, ಮೆಗಾಸ್ಪೋರೋಜೆನೆಸಿಸ್. ಮೆಗಾಸ್ಪೋರ್ ಪ್ರೊಡ್ಯೂಸ್ ಮಾಡುವಂತ ಪ್ರಾಸೆಸ್ ಮೆಗಾಸ್ಪೋರೋಜೆನೆಸಿಸ್. ಜೆನೆಸಿಸ್ ಅಂದ್ರೆ ಸಿಂಥಸಿಸ್. ಏನ್ ಸಿಂಥಸಿಸ್ ಆಗುತ್ತೆ, ಮೆಗಾಸ್ಪೋರ್ ಸಿಂಥಸಿಸ್ ಆಗುತ್ತೆ. ಸೊ ಹಂಗಾಗಿ ಇದ್ರ ನೇಮ್ ಏನಾಯ್ತು, ಮೆಗಾಸ್ಪೋರೋಜೆನೆಸಿಸ್. ಸೊ ವರ್ಡ್ಸ್ ಯಾವತ್ತು ಕನ್ಫ್ಯೂಸ್ ಆಗ್ಬೇಡಿ. ಬಯಾಲಜಿಯಲ್ಲಿ ಏನಿರುತ್ತೆ ಅಂದ್ರೆ ಏನ್ ಟರ್ಮ್ಸ್ ಇರುತ್ತಲ್ಲ ಅದರದ್ದೇ ಮೀನಿಂಗ್ ಇರುತ್ತೆ. ಇಫ್ ಯು ಬ್ರೇಕ್ ದ ಟರ್ಮ್ ಯು ವಿಲ್ ಗೆಟ್ ದ ಮೀನಿಂಗ್. ಒಂದು ಟರ್ಮ್ ನ ಬ್ರೇಕ್ ಮಾಡಿ ನಿಮಗೆ ಮೀನಿಂಗ್ ಸಿಗುತ್ತೆ. ಮೆಗಾಸ್ಪೋರೋಜೆನೆಸಿಸ್, ಮೆಗಾಸ್ಪೋರ್ ಬ್ರೇಕ್, ಜೆನೆಸಿಸ್ ಇನ್ನೊಂದು ವರ್ಡ್. ಓಕೆ, ಸೊ ಜೆನೆಸಿಸ್ ಅಂದ್ರೆ ಸಿಂಥಸಿಸ್, ಮೆಗಾಸ್ಪೋರ್. ಮೆಗಾಸ್ಪೋರ್ ಫಾರ್ಮೇಶನ್ ಇಸ್ ನೋನ್ ಆಸ್ ವಾಟ್, ಮೆಗಾಸ್ಪೋರೋಜೆನೆಸಿಸ್. ಯಾವ ರೀತಿ ಆಯ್ತು, ಮಿಯೋಸಿಸ್ ಪ್ರಾಸೆಸ್ ಇಂದ ಆಯ್ತು. ಸೊ ಡಿಪ್ಲಾಯ್ಡ್ ಇದ್ದಿದ್ದು ಏನಾಯ್ತು, ಹ್ಯಾಪ್ಲಾಯ್ಡ್, ಮೆಗಾಸ್ಪೋರ್ಸ್. 4 ಮೆಗಾಸ್ಪೋರ್ಸ್ ಪ್ರೊಡ್ಯೂಸ್ ಆಯ್ತು. ಓಕೆ, ಸೊ ಈಗ ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ ನೋಡಿ. ಒಂದು ಸೆಲ್ ಇದೆ ಇಲ್ಲಿ. ಸೊ ದಿಸ್ ಇಸ್ ಮೆಗಾಸ್ಪೋರ್ ಮದರ್ ಸೆಲ್. ಇಟ್ ವಿಲ್ ಅಂಡರ್ಗೋ ಮಿಯೋಸಿಸ್. ಫಸ್ಟ್ ಮಿಯೋಸಿಸ್ 1 ಅಲ್ಲಿ ಏನಾಗುತ್ತೆ, 2 ಸೆಲ್ ಆಗುತ್ತೆ. ಮಿಯೋಸಿಸ್ 2 ಇಂದ 4 ಸೆಲ್ ಪ್ರೊಡ್ಯೂಸ್ ಆಗುತ್ತೆ. ಈ 4 ಸೆಲ್ಗೂ ನಾವೇನಂತ ಕರಿತೀವಿ, ಮೆಗಾಸ್ಪೋರ್ಸ್. ಈ 4 ಮೆಗಾಸ್ಪೋರ್ಸ್ ಫಂಕ್ಷನ್ ಅಲ್ಲಿ ಇರೋದಿಲ್ಲ. ಇದರಲ್ಲಿ ಚಲಾಸಲ್ ಎಂಡ್ ಕಡೆ ಇರುವಂತದ್ದು ಏನಾಗುತ್ತೆ, 3 cells which is towards chalaza. chalaza ಕಡೆ ಇರುವಂತಹ 3 cells ಏನಾಗುತ್ತೆ, ಡಿಜನರೇಟ್ ಆಗುತ್ತೆ. ಅದಷ್ಟಿಗೆ ಅದು ಇನ್ಆಕ್ಟಿವ್ ಆಗ್ಬಿಡುತ್ತೆ. ಓಕೆ, ಒಂದು ಸೆಲ್ ಮೈಕ್ರೋಪೈಲ್ ಅಲ್ಲಿ ಇರುವಂತದ್ದು ಒಂದು ಸೆಲ್ ಏನಿರುತ್ತೆ, ಸೊ ದಟ್ ವಿಲ್ ಬಿಕಮ್ ಆಕ್ಟಿವ್. ಅದು ಒಂದೇ ಏನಿರುತ್ತೆ, ಆಕ್ಟಿವ್ ಇರುತ್ತೆ ಮೈಕ್ರೋಪೈಲ್ ಅಲ್ಲಿ ಇರುವಂತದ್ದು ಒಂದು. ಈ ಒಂದು ಮೆಗಾಸ್ಪೋರಿಗೆ ನಾವೇನಂತ ಕರಿತೀವಿ, ಫಂಕ್ಷನಲ್ ಮೆಗಾಸ್ಪೋರ್. ಸೊ ನಾವು ದಿಸ್ ಇಸ್ ನೋನ್ ಆಸ್ ಒನ್ ಫಂಕ್ಷನಲ್ ಮೆಗಾಸ್ಪೋರ್. ಸೊ ನಾವು one functional megaspore will undergo mitosis division. ನಿಮಗೆ ಗೊತ್ತಿದೆ ಮೈಟೋಸಿಸ್ ಅಂತ ಅಂದ್ರೆ ಏನಾಗುತ್ತೆ, ಪ್ರೊಫೇಸ್, ಮೆಟಾಫೇಸ್, ಎನಾಫೇಸ್, ಟೀಲೋಫೇಸ್. ಸೊ ಟೀಲೋಫೇಸ್ ಆದ್ಮೇಲೆ ಒಂದು ಸೆಲ್ ಇದ್ದಿದ್ದು 2 ಸೆಲ್ ಆಗ್ಬೇಕು. ಬಟ್ ಇಲ್ಲಿ ಏನಾಗುತ್ತೆ, 2 ಸೆಲ್ ಆಗಲ್ಲ, 2 ನ್ಯೂಕ್ಲಿಯಸ್ ಒಂದೇ ಸೆಲ್ ಒಳಗಡೆ ಉಳ್ಕೊಂಡೋಗುತ್ತೆ. ಟೀಲೋಫೇಸ್ ಆದ್ಮೇಲೆ ಏನಾಗ್ಬೇಕು, ಸೈಟೋಕೈನೆಸಿಸ್ ಆಗ್ಬಿಟ್ಟು 2 ಸೆಲ್ ಈ ರೀತಿ ಡಿವೈಡ್ ಆಗ್ಬೇಕಾಗಿತ್ತು. ಬಟ್ ಈ ರೀತಿ ಡಿವೈಡ್ ಆಗಲ್ಲ. ಮೀನ್ಸ್ ಸೈಟೋಕೈನೆಸಿಸ್ ಆಗಲ್ಲ, ಬರೀ ಕ್ಯಾರಿಯೋಕೈನೆಸಿಸ್ ಆಗ್ತಿದೆ. ನ್ಯೂಕ್ಲಿಯಸ್ ಮಾತ್ರ ಡಿವಿಷನ್ ಆಗ್ತಿದೆ. ಸೊ ಹಂಗಾಗಿ ಒಂದು ಸೆಲ್ ಅಲ್ಲಿ 2 ನ್ಯೂಕ್ಲಿಯಸ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಫಸ್ಟ್ ಮೈಟೋಸಿಸ್. ನಾವು ಇಲ್ಲಿರುವಂತದ್ದು ಒಂದು ಸೆಲ್ ಇದೆ ಅಲ್ಲ, ಇದರಲ್ಲಿ ಎಷ್ಟಿದೆ ಮಕ್ಕಳೇ, 2 ನ್ಯೂಕ್ಲಿಯಸ್ ಇದೆ. ಇದು ಮತ್ತೆ ಡಿವೈಡ್ ಆಗುತ್ತೆ. ಒಂದು ನ್ಯೂಕ್ಲಿಯಸ್ ಇಂದ 2 ನ್ಯೂಕ್ಲಿಯಸ್ ಆಗುತ್ತೆ. ಓಕೆ, ಇನ್ನು ಒಂದು ನ್ಯೂಕ್ಲಿಯಸ್ ಇಂದ ಮತ್ತೆ 2 ನ್ಯೂಕ್ಲಿಯಸ್ ಆಗುತ್ತೆ. ಅಂದ್ರೆ ಪ್ರತಿಯೊಂದು ನ್ಯೂಕ್ಲಿಯಸ್ ಕೂಡ ಮತ್ತೆ ಇನ್ನೊಂದು ಮೈಟೋಸಿಸ್ ಗೆ ಹೋಗುತ್ತೆ. So now again it will going to produce how many, 2 ಇದ್ದಿದ್ದು ಏನಾಯ್ತು, 4 ಆಯ್ತು. 1ರಿಂದ 2 ಆಯ್ತು, ಇನ್ನು ಒಂದು ಸೆಲ್ ಇಂದ 2 ಆಯ್ತು. ಸೊ ಟೋಟಲ್ 4 ಆಯ್ತು. ಸೊ ಮತ್ತೆ ಈ 4 ಇರುವಂತದ್ದು ಏನ್ ಸ್ಟೇಜ್ ಇದೆ ಅಲ್ಲ, ಇದರಲ್ಲಿ ಮತ್ತೊಂದ್ಸರಿ ಮೈಟೋಸಿಸ್ ಆಗುತ್ತೆ. ಸೊ ಟೋಟಲಿ ಎಷ್ಟು ಟೈಮ್ ಮೈಟೋಸಿಸ್ ಆಯ್ತು, 3 ಟೈಮ್ ಮೈಟೋಸಿಸ್ ಆಯ್ತು. ಓಕೆ, ಸೊ 3 ಟೈಮ್ ಮೈಟೋಸಿಸ್ ಆಯ್ತು. ಸೊ ಈಗ ಇಲ್ಲಿ ಏನಾಗುತ್ತೆ, ಮತ್ತೆ ಇನ್ನು ಎಕ್ಸ್ಟ್ರಾ ಸೆಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ನೋಡಿ, ಇದು ಒಂದು 2 ಪ್ರೊಡ್ಯೂಸ್ ಮಾಡ್ತಾ ನ್ಯೂಕ್ಲಿಯಸ್. ನೆಕ್ಸ್ಟ್ ಇಲ್ಲಿರೋದು ಮತ್ತೆ 2 ನ್ಯೂಕ್ಲಿಯಸ್ ಪ್ರೊಡ್ಯೂಸ್ ಮಾಡ್ತಾ. ಓಕೆ, ನೌ ದಿಸ್ ವಿಲ್ ಅಗೇನ್ ಅಂಡರ್ಗೋ ಡಿವಿಷನ್ ಟು ಪ್ರೊಡ್ಯೂಸ್ 2 cells. This will again undergo division to produce 2 cells. So totally how many nucleus are formed? So totally cells alla nucleus. Okay, so how many nucleus are formed? Totally 8 nucleus. 8 ನ್ಯೂಕ್ಲಿಯಸ್ ಫಾರ್ಮೇಶನ್ ಆಯ್ತು. ಇದಾದ್ಮೇಲೆ ಈಗ ಏನಾಗುತ್ತೆ, ಸೆಲ್ ಫಾರ್ಮೇಶನ್ ಆಗುತ್ತೆ. ಪ್ರತಿಯೊಂದು ನ್ಯೂಕ್ಲಿಯಸ್ಗೂ ಅದರದೇ ಆದಂತ ಸೆಲ್ ಸಿಗ್ಬೇಕೀಗ. ಈಗ ಡೈರೆಕ್ಟ್ ಆಗಿ ಏನಾಗ್ತಾ ಇತ್ತು, ಬರೀ ನ್ಯೂಕ್ಲಿಯರ್ ಡಿವಿಷನ್ ಆಗ್ತಾ ಇತ್ತು, ನ್ಯೂಕ್ಲಿಯಸ್ ಅಷ್ಟೇ ಡಿವಿಷನ್ ಆಗ್ತಾ ಇತ್ತು. ಬಟ್ ಸೆಲ್ ಡಿವೈಡ್ ಆಗಿರ್ಲಿಲ್ಲ. ಈಗ ಸೆಲ್ ಡಿವಿಷನ್ ಆಗುತ್ತೆ. ಓಕೆ, ಸೊ ಈಗ ಇಲ್ಲಿ ಏನಾಗುತ್ತೆ, ಈ ರೀಜನ್ ಅಲ್ಲಿ ಇದು ಮೈಕ್ರೋಪೈಲ್ ರೀಜನ್ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಬೇಡ ಇದನ್ನ ಚಲಾಸಲ್ ಅಂತ ತಿಳ್ಕೊಳ್ಳಿ. NCERT ಅಲ್ಲಿ ಕೊಟ್ಟಿರೋ ತರಾನೇ ಏನ್ ಮಾಡೋಣ. ಸೊ ನಾವು ದಿಸ್ ಇಸ್ ಚಲಾಸಲ್ ರೀಜನ್. ಇಲ್ಲಿ ಉಲ್ಟಾ ಇತ್ತು, ಇಲ್ಲಿ ಫಸ್ಟ್ ಮೇಲ್ಗಡೆ ಮೈಕ್ರೋಪೈಲ್ ಇತ್ತು, ಇಲ್ಲಿ ಕೆಳಗಡೆ ಚಲಾಸಲ್ ಇತ್ತು. ಬಟ್ ಇಲ್ಲಿ ಮೇಲ್ಗಡೆ ಚಲಾಸಲ್ ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಇಸ್ ಚಲಾಸಲ್ ರೀಜನ್ ಅಂಡ್ ದಿಸ್ ಇಸ್ ಮೈಕ್ರೋಪೈಲ್ ರೀಜನ್. ಚಲಾಸಲ್ ರೀಜನ್ ಅಲ್ಲಿ ಇರುವಂತಹ 3 ನ್ಯೂಕ್ಲಿಯಸ್ ಏನಾಗುತ್ತೆ, ಸೆಲ್ ಆಗುತ್ತೆ.
ಚಲಾಜಲಲ್ಲಿ ಇರುವಂತಹ 3 ನ್ಯೂಕ್ಲಿಯಸ್ಗೆ ಏನ್ ಸಿಕ್ತು, ಸೆಲ್ ಸಿಕ್ತು. ಈ ಸೆಲ್ಸ್ಗೆ ನಾವೇನಂತ ಕರಿತಾ ಇದೀವಿ, ಆಂಟಿಪೋಡಲ್ ಸೆಲ್ಸ್ ಅಂತ ಕರೆದ್ವಿ. ಓಕೆನಾ ಮಕ್ಕಳೇ? ಹಾಗೆ ಮೈಕ್ರೋಪೈಲಲ್ ಎಂಡ್ ಅಲ್ಲಿ ಇರುವಂತಹ 3 ನ್ಯೂಕ್ಲಿಯಸ್ಗೆ ಸೆಲ್ ಸಿಕ್ತು. ಇದರಲ್ಲಿ 2 ಸೆಲ್ಲಿಗೆ ನಾವು ಸಿನರ್ಜಿಡ್ ಅಂತ ಕರೆದ್ವಿ, ಇನ್ನೊಂದು ಸೆಲ್ಲಿಗೆ ನಾವು ಎಗ್ ಸೆಲ್ ಅಂತ ಕರೆದ್ವಿ. ಎಗ್ ಸೆಲ್ ಮತ್ತೆ ಸಿನರ್ಜಿಡ್ ಸೆಲ್ ಸೇರಿ ನಾವು ಎಗ್ ಅಪರೇಟಸ್ ಅಂತ ಕರೆದ್ವಿ. ಅಪರೇಟಸ್ ಅಂದ್ರೆ ಸಾಮಗ್ರಿಗಳು. ಅದ್ರಲ್ಲಿ ಏನಿದೆ ಸಾಮಗ್ರಿ ಅಂದ್ರೆ 2 ಸಿನರ್ಜಿಡ್ ಇದೆ, 1 ಎಗ್ ಸೆಲ್ ಇದೆ. ಓಕೆ, ಸೊ ಈಗ ಇಲ್ಲಿ ಮೈಕ್ರೋಪೈಲ್ ಅಲ್ಲಿ ಇರುವಂತದ್ದು 1 ನ್ಯೂಕ್ಲಿಯಸ್ ಹಾಗೆ ಉಳ್ಕೊಂತು, ಚಲಾಜಲ್ ಅಲ್ಲಿ ಇರುವಂತದ್ದು 1 ನ್ಯೂಕ್ಲಿಯಸ್ ಹಾಗೆ ಉಳ್ಕೊಂತು. ಈ ಮೂರು ಸೇರಿ ಮೂರು ಸೆಲ್ ಆಯ್ತು. ಇಲ್ಲಿ ಇರುವಂತದ್ದು 3 ಸೆಲ್ಲಿ 3 ನ್ಯೂಕ್ಲಿಯಸ್ ಸೇರಿ 3 ಸೆಲ್ ಆಯ್ತು. ಬಟ್ ಇಲ್ಲೊಂದು ನ್ಯೂಕ್ಲಿಯಸ್ ಹಂಗೆ ಉಳ್ಕೊಂತು. ಒಂದೊಂದು ಪೋಲ್ ಅಲ್ಲಿ ಒಂದೊಂದು ನ್ಯೂಕ್ಲಿಯಸ್ ಹಂಗೆ ಉಳ್ಕೊಂತು. ಆ ನ್ಯೂಕ್ಲಿಯಸ್ ಏನಾಗುತ್ತೆ, ಸೆಂಟರಿಗೆ ಬಂದ್ಬಿಡುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್, ಪೋಲಾರ್ ನ್ಯೂಕ್ಲಿಯಸ್. ಪೋಲ್ ಅಲ್ಲಿ ಇರುವಂತ ಸೆಲ್ ನ್ಯೂಕ್ಲಿಯಸ್ ಸೆಂಟರ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಹಂಗಾಗಿ ಇದನ್ನ ಪೋಲಾರ್ ನ್ಯೂಕ್ಲಿಯಸ್ ಅಂತ ಕರೀತಾರೆ. ಸೊ ಹಾಗೇನೆ ಇಲ್ಲಿ ಏನಾಗುತ್ತೆ, ಈ ನ್ಯೂಕ್ಲಿಯಸ್ಗೆ ಸೇರ್ಬಿಟ್ಟು ಕಂಪ್ಲೀಟ್ ಆಗಿ ಒಂದೇ ಒಂದು ಸೆಲ್ ಆಗುತ್ತೆ. ಸೊ ದಿಸ್ ಇಸ್ ಆಕ್ಚುಲಿ ಸೆಂಟ್ರಲ್ ಸೆಲ್. ಇದರದೇ ಆದಂತ ಪರ್ಟಿಕ್ಯುಲರ್ ಸೆಲ್ ಅನ್ನೋದು ಇಲ್ಲ ಈ ಪೋಲಾರ್ ನ್ಯೂಕ್ಲಿಯಸ್ಗೆ. ಮಧ್ಯದಲ್ಲಿ ಒಂದು ಸೆಲ್ ಇರುತ್ತಲ್ಲ, ಆ ಸೆಲ್ ಒಳಗಡೆನೆ ಈ ನ್ಯೂಕ್ಲಿಯಸ್ ಉಳ್ಕೊಂಡು ಹೋಗ್ಬಿಡುತ್ತೆ. ಸೊ ಇದು ಎರಡೂನು ಏನಾಗುತ್ತೆ ಅಂದ್ರೆ ಕಂಬೈನ್ ಆಗಿರುತ್ತೆ. ಸೊ ಹಂಗಾಗಿ ಇದನ್ನ ನಾವು ಡಿಪ್ಲಾಯ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗೆ ಮೆಗಾಸ್ಪೋರ್ ಏನಿತ್ತು ಹೇಳಿ, ಹ್ಯಾಪ್ಲಾಯ್ಡ್ ಇತ್ತು. ಸೊ ಹಂಗಾಗಿ ಕಂಪ್ಲೀಟ್ ಏನು ಎಂಬ್ರಿಯೋಸ್ ಹಾಕಿದಲ್ಲ ಅದು ಹ್ಯಾಪ್ಲಾಯ್ಡ್ ಇರುತ್ತೆ. ಆಂಟಿಪೋಡಲ್ ಸೆಲ್ಸ್ ಹ್ಯಾಪ್ಲಾಯ್ಡ್ ಇರುತ್ತೆ, ಸಿನರ್ಜಿಡ್ ಹ್ಯಾಪ್ಲಾಯ್ಡ್ ಇರುತ್ತೆ, ಎಗ್ ಅಪರೇಟಸ್ ಏನಿರುತ್ತಲ್ಲ ಅದನ್ನು ಕೂಡ ಹ್ಯಾಪ್ಲಾಯ್ಡ್ ಇರುತ್ತೆ. ಬಟ್ ಪೋಲಾರ್ ನ್ಯೂಕ್ಲಿಯಸ್ ಮಾತ್ರ ಡಿಪ್ಲಾಯ್ಡ್ ಇರುತ್ತೆ. ಸೊ ಮೈಕ್ರೋಪೈಲಾರ್ ಎಂಡ್ ಅಲ್ಲಿ 2 ಸಿನರ್ಜಿಡ್, 1 ಎಗ್ ಸೆಲ್, ಕಂಪ್ಲೀಟ್ ಆಗಿ 1 ಎಗ್ ಅಪರೇಟಸ್. ಚಲಾಜಲ್ ಎಂಡ್ ಅಲ್ಲಿ 3 ಆಂಟಿಪೋಡಲ್ ಸೆಲ್ಸ್ ಇರುತ್ತೆ. ಮಿಡಲ್ ಅಲ್ಲಿ 2 ಪೋಲಾರ್ ನ್ಯೂಕ್ಲಿಯೈ ಇರುತ್ತೆ, ದಟ್ ಈಸ್ ಸೆಕೆಂಡರಿ ನ್ಯೂಕ್ಲಿಯಸ್ ಅಂತಾನೂ ಕೂಡ ಹೇಳ್ತೀವಿ. ಇದು ಸೆಂಟ್ರಲ್ ಸೆಲ್ಸ್ ಅಲ್ಲಿ ಫ್ಲೋಟ್ ಆಗ್ತಾ ಇದೆ. ಸೊ ಇದು ಆಕ್ಚುಯಲ್ ಪ್ರೋಸೆಸ್. ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಪ್ಯಾರಾಗ್ರಾಫ್ ಅಲ್ಲಿ. ಓಕೆನಾ? ಸೊ ಇಟ್ ಈಸ್ ಅ ಲಾರ್ಜ್ ಸೆಲ್ ಕಂಟೈನಿಂಗ್ ಡೆನ್ಸ್ ಸೈಟೋಪ್ಲಾಸಮ್. ಯಾವ್ದ್ರ ಬಗ್ಗೆ ಹೇಳ್ತಿದ್ದಾರೆ? ಮೆಗಾಸ್ಪೋರ್ ಬಗ್ಗೆ ಹೇಳ್ತಾರೆ. ಲಾರ್ಜ್ ಸೆಲ್ ಮೆಗಾಸ್ಪೋರ್ ಮದರ್ ಸೆಲ್ ಬಗ್ಗೆ. ಮತ್ತೆ ಡೆನ್ಸ್ ಸೈಟೋಪ್ಲಾಸಮ್ ಇರುತ್ತೆ, ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ ಕ್ಲಿಯರ್ ಆಗಿ ಕಾಣ್ತಾ ಇರುತ್ತೆ. ದ ಮೆಗಾಸ್ಪೋರ್ ಮದರ್ ಸೆಲ್ ಅಂಡರ್ಗೋಸ್ ಮಿಯೋಟಿಕ್ ಡಿವಿಷನ್. ಮಿಯೋಸಿಸ್ ಅಂದ್ರೂ ಒಂದೇ, ಮಿಯೋಟಿಕ್ ಡಿವಿಷನ್ ಅಂದ್ರೂ ಒಂದೇ. ಸೊ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಮೆಗಾಸ್ಪೋರ್ ಮದರ್ ಸೆಲ್ ಅಂಡರ್ ಗೋಯಿಂಗ್ ಮಿಯೋಸಿಸ್? ಯಾಕೆ ಮಿಯೋಸಿಸ್ ಹೋಗ್ಬೇಕು ಅಂದ್ರೆ, ಮೆಗಾಸ್ಪೋರ್ ಮದರ್ ಸೆಲ್ಲಿನ ಪ್ಲಾಯ್ಡಿ ಏನಾಗಿದೆ, ಡಿಪ್ಲಾಯ್ಡ್ ಇದೆ. ಓಕೆ, ಮೆಗಾಸ್ಪೋರ್ ಮದರ್ ಸೆಲ್ಲಿನ ಪ್ಲಾಯ್ಡಿ ಡಿಪ್ಲಾಯ್ಡ್ ಇದೆ. ಇದು ಮಿಯೋಸಿಸ್ ಹೋದ್ರೆ ಏನಾಗುತ್ತೆ, ಹ್ಯಾಪ್ಲಾಯ್ಡ್ ಆಗುತ್ತೆ. ಯಾಕೆ ಹ್ಯಾಪ್ಲಾಯ್ಡ್ ನೇ ಬೇಕು ಮ್ಯಾಮ್ ಅಂತ ಕೇಳಿದ್ರೆ, ಎಗ್ ಸೆಲ್ ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ಗ್ಯಾಮೆಟ್ ಬೇಕು. ಗ್ಯಾಮೆಟ್ ಯಾವಾಗ್ಲೂ ಹ್ಯಾಪ್ಲಾಯ್ಡ್ ಇರಬೇಕು. ಯಾಕಂದ್ರೆ ಒಂದು ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಹ್ಯಾಪ್ಲಾಯ್ಡ್ ಇದ್ರೆ, ಇನ್ನೊಂದು ಮೇಲ್ ಗ್ಯಾಮೆಟ್ ಹ್ಯಾಪ್ಲಾಯ್ಡ್ ಇದ್ರೆ, ಎರಡೂನು ಸೇರಿ ಡಿಪ್ಲಾಯ್ಡ್ ಝೈಗೋಟ್ ಪ್ರೊಡ್ಯೂಸ್ ಆಗ್ಬೇಕು. ಸೊ ಹಂಗಾಗಿ ಹ್ಯಾಪ್ಲಾಯ್ಡ್ ಗೆ ಬರಬೇಕು ಅಂದ್ರೆ ಮಿಯೋಸಿಸ್ ಆಗ್ಬೇಕು. ಸೊ ಹಂಗಾಗಿ ಮಿಯೋಸಿಸ್ ಆಗುತ್ತೆ. ಮಿಯೋಸಿಸ್ ರಿಸಲ್ಟ್ಸ್ ಇನ್ ದ ಪ್ರೊಡಕ್ಷನ್ ಆಫ್ 4 ಮೆಗಾಸ್ಪೋರ್ಸ್. ಮಿಯೋಸಿಸ್ ಆದ್ಮೇಲೆ ಏನಾಗುತ್ತೆ, 4 ಮೆಗಾಸ್ಪೋರ್ ಪ್ರೊಡ್ಯೂಸ್ ಆಗುತ್ತೆ. ಈ 4 ಮೆಗಾಸ್ಪೋರ್ಗೆ ನಾವು ಮೆಗಾಸ್ಪೋರ್ ಟೆಟ್ರಾಡ್ ಅಂತಾನೂ ಕೂಡ ಕರಿತೀವಿ. 4 ಜಾಯಿನ್ ಆಗಿರುತ್ತೆ. ಅವಾಗ 3 ಏನಾಗುತ್ತೆ, ಡಿಜನರೇಟ್ ಆಗ್ಬಿಡುತ್ತೆ, ಒಂದು ಮಾತ್ರ ಫಂಕ್ಷನಲ್ ಇರುತ್ತೆ. ಈ ಒಂದು ಫಂಕ್ಷನಲ್ ಇರುವಂತದ್ದೇ ನಾವು ಫಂಕ್ಷನಲ್ ಮೆಗಾಸ್ಪೋರ್ ಅಂತ ಕನ್ಸಿಡರ್ ಮಾಡಿದ್ವಿ. ಓಕೆ, ಸೊ ಫಿಮೇಲ್ ಗ್ಯಾಮೆಟೋಫೈಟ್ ಹೆಂಗಾಗುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಸೇಮ್ ಕಹಾನಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ ಅ ಮೆಜಾರಿಟಿ ಆಫ್ ದ ಫ್ಲವರಿಂಗ್ ಪ್ಲಾಂಟ್ಸ್, one of the megaspore is functional while the other 3 degenerate. ಇನ್ನು 3 ಏನಾಗುತ್ತೆ, ಡಿಜನರೇಟ್ ಆಗ್ಬಿಡುತ್ತೆ. Only the functional megaspore develops into female gametophyte, that is embryo sac. ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಯಾವುದು ಇಲ್ಲಿ ಬೋಲ್ಡ್ ಮಾಡಿದಾರಲ್ಲ ಅದು ಮಿಸ್ ಮಾಡಕ್ಕೆ ಹೋಗ್ಬಾರ್ದು. ಅದರಿಂದ ಕಂಪಲ್ಸರಿ ನೀಟಲ್ಲಿ KCET ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ ಅಂತ ಅರ್ಥ. ಇವಾಗ ನಾನು ತೋರಿಸಲ್ಲ ಮೆಗಾಸ್ಪೋರ್ ಓವ್ಯೂಲ್ ಅನ್ನೋದನ್ನ ಯಾವ ರೀತಿ ಕ್ವಶನ್ ಕೇಳಿದ್ರು, ಅದೇ ರೀತಿ ಇದನ್ನು ಕೂಡ ಕೇಳ್ತಾರೆ. This method of embryo sac formation from single megaspore is termed as monosporic development. ಒಂದೇ ಒಂದು ಮೆಗಾಸ್ಪೋರ್ ಇಂದ ಎಂಬ್ರಿಯೋ ಸ್ಯಾಕ್ ಆಯ್ತಲ್ಲ, ಸೊ ಅದನ್ನ ನಾವೇನಂತ ಕರಿತೀವಿ, ಮೋನೋಸ್ಪೋರಿಕ್. ಮೋನೋ ಮೀನ್ಸ್ ಸಿಂಗಲ್, ಸ್ಪೋರ್ ಅಂದ್ರೆ ಯಾವುದು, ಮೆಗಾಸ್ಪೋರ್. ಸಿಂಗಲ್ ಮೆಗಾಸ್ಪೋರ್ ಇಂದ ಎಂಬ್ರಿಯೋ ಸ್ಯಾಕ್ ಆಯ್ತು. ಸೊ ದಟ್ಸ್ ವೈ ದಿಸ್ process is known as what, monosporic development. Okay, then what will be the ploidy of the cells of the nucellus? ನಾನು ಆಗ್ಲೇ ಹೇಳಿದೆ, ನ್ಯೂಸೆಲಸ್ ಅಂತಂದ್ರೆ ಏನು, ಓವ್ಯೂಲ್. ಓವ್ಯೂಲ್ ಅಲ್ಲಿ ಇರುವಂತಹ ಪ್ರತಿಯೊಂದು ಪಾರ್ಟ್ನು ಏನಾಗುತ್ತೆ, ಡಿಪ್ಲಾಯ್ಡ್ ಆಗುತ್ತೆ ಮಕ್ಕಳೇ. ಓಕೆ, ಸೊ ದಿಸ್ ಇಸ್ ಡಿಪ್ಲಾಯ್ಡ್. ಮತ್ತೆ ದ ಫಂಕ್ಷನಲ್ ಮೆಗಾಸ್ಪೋರ್, ಮೆಗಾಸ್ಪೋರಿನ ಪ್ಲಾಯ್ಡಿ ಏನಾಯ್ತು, ಹ್ಯಾಪ್ಲಾಯ್ಡ್ ಆಗ್ಬಿಡ್ತು, ಬಿಕಾಸ್ ಇಟ್ ಹ್ಯಾಸ್ ಅಂಡರ್ಗಾನ್ ಮಿಯೋಸಿಸ್. ಸೊ ಮೆಗಾಸ್ಪೋರಿನ ಪ್ಲಾಯ್ಡಿ ಏನಾಯ್ತು, ಹ್ಯಾಪ್ಲಾಯ್ಡ್. ನೀವು ಇಲ್ಲಿ ಬರ್ಕೊಳ್ಳಿ. ಓಕೆ, ಫಿಮೇಲ್ ಗ್ಯಾಮೆಟೋಫೈಟ್ ಅಂತ ಅಂದ್ರೆ ಯಾವುದು, ಎಂಬ್ರಿಯೋ ಸ್ಯಾಕ್. ಎಂಬ್ರಿಯೋ ಸ್ಯಾಕ್ ಕೂಡ ಹ್ಯಾಪ್ಲಾಯ್ಡ್. ಯಾಕಂದ್ರೆ ಮೆಗಾಸ್ಪೋರ್ ಇಂದಾನೆ ನೆಕ್ಸ್ಟ್ ಮೈಟೋಸಿಸ್ ಆಗಿ ಫಿಮೇಲ್ ಗ್ಯಾಮೆಟೋಫೈಟ್ ಆಗಿರೋದು. ಸೊ ಬರೀ ಮೈಟೋಸಿಸ್ ಆಗಿದೆ ಅಂತಂದ್ರೆ ಪ್ಲಾಯ್ಡಿ ಚೇಂಜ್ ಆಗಲ್ಲ. ಸೊ ದಟ್ಸ್ ವೈ ಫಿಮೇಲ್ ಗ್ಯಾಮೆಟೋಫೈಟ್ ಅಂದ್ರೆ ಎಂಬ್ರಿಯೋ ಸಾಕಿನ ಪ್ಲಾಯ್ಡಿನೂ ಕೂಡ ಏನಾಗುತ್ತೆ, ಹ್ಯಾಪ್ಲಾಯ್ಡ್. ಓಕೆ,
ನೋಡಿ, ಫಂಕ್ಷನಲ್ ಮೆಗಾಸ್ಪೋರ್ ಇನ್ ಅನ್ ಏಂಜಿಯೋಸ್ಪರ್ಮ್ ಡೆವಲಪ್ಸ್ ಇಂಟು ನೀಟ್ 2017 ಅಲ್ಲಿ ಕೇಳಿದ್ದಾರೆ. ಸೊ ಫಂಕ್ಷನಲ್ ಮೆಗಾಸ್ಪೋರ್ ಇನ್ ಅನ್ ಏಂಜಿಯೋಸ್ಪರ್ಮ್ ಡೆವಲಪ್ಸ್ ಇಂಟು ವಾಟ್? ಮೆಗಾಸ್ಪೋರ್ ನೆಕ್ಸ್ಟ್ ಏನಾಗಿ ಡೆವಲಪ್ ಆಗುತ್ತೆ? ಸೊ ದಟ್ ವಿಲ್ ಗೋಯಿಂಗ್ ಟು ಡೆವಲಪ್ ಇಂಟು ವಾಟ್? ಎಂಬ್ರಿಯೋ ಸ್ಯಾಕ್. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ನೆಕ್ಸ್ಟ್, ಲೆಟ್ ಅಸ್ ಸ್ಟಡಿ ಅಬೌಟ್ ದ ಫಾರ್ಮೇಶನ್ ಆಫ್ ದ ಎಂಬ್ರಿಯೋ ಸ್ಯಾಕ್ ಇನ್ ಡೀಟೇಲ್. ಎಂಬ್ರಿಯೋ ಸ್ಯಾಕ್ ಹೆಂಗ್ ಫಾರ್ಮೇಶನ್ ಆಯ್ತು ನಾನು ಈಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಸೇಮ್. The nucleus of the functional megaspore divides mitotically to form nuclei which move to the opposite poles. ಒಂದು ಮೆಗಾಸ್ಪೋರ್ ಅಲ್ಲಿ ಇರುವಂತದ್ದು ನ್ಯೂಕ್ಲಿಯಸ್ ಏನಾಗುತ್ತೆ? ಡಿವೈಡ್ ಆಗ್ಬಿಡುತ್ತೆ. ಸೊ ಅವಾಗ ಒಂದೊಂದು ಪೋಲ್ಸ್ ಗೆ ಹೋಗಿ ಸೆಟಲ್ ಆಗುತ್ತೆ. ಸೊ ದಿಸ್ ಇಸ್ ಫಸ್ಟ್ ಮೈಟೋಟಿಕ್ ಡಿವಿಷನ್, ಫಸ್ಟ್ ಮೈಟೋಸಿಸ್. ಓಕೆನಾ? ನೆಕ್ಸ್ಟ್, two more sequential mitotic nuclear divisions result in the formation of 4 nucleate and later 8 nucleate. ಮತ್ತು ಎರಡು ಸರಿ ಫಾರ್ಮೇಶನ್ ಆಗುತ್ತೆ, ಅಂದ್ರೆ ಮತ್ತೆ ಎರಡು ಸರಿ ಡಿವಿಷನ್ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ 4 ಆಯ್ತು, 4ರಿಂದ ಕೊನೆಗೆ ಎಷ್ಟಾಯ್ತು? 8 ಆಯ್ತು ಅಂತಂದೇಳಿ ಹೇಳಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ? 8 ಫಾರ್ಮೇಶನ್ ಆಗುತ್ತೆ. ಸೊ ದಿಸ್ ಇಸ್ ಹೌ ಫ್ರಮ್ 3 mitosis division 8 nucleus are formed. Okay, now next, it is of interest to note that these mitotic divisions are strictly free nuclear. ನಾನು ಆಗ್ಲೇ ಹೇಳಿದ್ನಲ್ಲ, ಬರೇ ನ್ಯೂಕ್ಲಿಯಸ್ ಡಿವೈಡ್ ಆಗ್ತಿದೆ, ಸೆಲ್ ಡಿವಿಷನ್ ಆಗ್ತಿಲ್ಲ. ಸೊ ದಟ್ ಈಸ್ nuclear divisions are not followed immediately by cell wall formation. ಕ್ಯಾರಿಯೋಕೈನಸಿಸ್ ಆಗ್ತಿದೆ, ಸೈಟೋಕೈನಸಿಸ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಫ್ಟರ್ ದ 8 nucleate stage ಸೆಲ್ ವಾಲ್ಸ್ ಆರ್ ಲೇಡ್ ಡೌನ್. 8 ನ್ಯೂಕ್ಲಿಯಸ್ ಆದ್ಮೇಲೆ ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂತಹ ಸೆಲ್ ವಾಲ್ ಬರುತ್ತೆ. ಇಲ್ಲಿ ನೋಡಿ, 3 ನ್ಯೂಕ್ಲಿಯಸ್ ಸೇರ್ಬಿಟ್ಟು ಇಲ್ಲಿ 3 ಸೆಲ್ ಆಗುತ್ತೆ. ಇದನ್ನು ನಾವು ಆಂಟಿಪೋಡಲ್ ಸೆಲ್ಸ್ ಅಂತ ಕರಿತೀವಿ. ದಿಸ್ ಇಸ್ ಚಲಾಸೆಲ್ ಅಂಡ್ ದಿಸ್ ಇಸ್ ಮೈಕ್ರೋಪೈಲಾರ್ ಎಂಡ್. ಗೊತ್ತಾಗ್ತಿದೆನಾ? ನೆಕ್ಸ್ಟ್, laid down leading to the organization of the typical female gametophyte embryo sac. ಎಲ್ಲಾ ಸೆಲ್ಸ್ ಆದ್ಮೇಲೆ ನಾವು ಈ ಸ್ಟ್ರಕ್ಚರ್ ಗೆ ನಾವು ಏನಂತ ಕರಿತಾ ಇದೀವಿ? ಎಂಬ್ರಿಯೋ ಸಾಕ್. ಇಲ್ಲಿ ಡಯಾಗ್ರಾಮ್ ಕೊಟ್ಟಿದಾರಲ್ಲ, ಇದನ್ನ ನಾವು ಎಂಬ್ರಿಯೋ ಸಾಕ್ ಅಂತ ಕರಿತೀವಿ. ಇದು 5 ಮಾರ್ಕ್ಸ್ ಗೆ 3 ಮಾರ್ಕ್ಸ್ ಗೆ ಥಿಯರಿ ಎಕ್ಸಾಮ್ ಅಲ್ಲಿ ಬಹಳ ಸರಿ ಕೇಳಿದ್ದಾರೆ. ಇದ್ರ ಮೇಲೆ ಕ್ವೆಶ್ಚನ್ಸ್ ಕೂಡ ಕೇಳಿದ್ದಾರೆ. ಓಕೆ, ಡಯಾಗ್ರಾಮ್ ಅಲ್ಲದೆ ಕ್ವೆಶ್ಚನ್ಸ್ ಕೂಡ ಕೇಳಿದ್ದಾರೆ. ಅಬ್ಸರ್ವ್ ದ ಡಿಸ್ಟ್ರಿಬ್ಯೂಷನ್, ಹಾಟ್ಸ್ ಕ್ವೆಶ್ಚನ್. ಓಕೆ, ಸೊ ನೀವು ಈ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಗೆ ಹೋದ್ರೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ 2025 ಆನ್ಯುವಲ್ ಎಕ್ಸಾಮ್ ಹಾಗೆ ಮಿಡ್ ಟರ್ಮ್ ಎಕ್ಸಾಮ್, ಪ್ರಿಪರೇಟರಿ ಎಕ್ಸಾಮಿನ ಕ್ವೆಶ್ಚನ್ ಪೇಪರ್ಸ್ ನಾನು ಸಾಲ್ವ್ ಮಾಡಿಸಿದೀನಿ. ಪ್ರೀವಿಯಸ್ ಇಯರ್ ಇಂದು ಹಾಗೆ ಬೇರೆ ಬೇರೆ ಕಾಲೇಜಸ್ ಇನ ಕ್ವೆಶ್ಚನ್ ಪೇಪರ್ಸ್ ನ, ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇನ ಕ್ವೆಶ್ಚನ್ ಪೇಪರ್ಸ್ ನ ಸಾಲ್ವ್ ಮಾಡಿಸಿದೀನಿ. ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ ಥಿಯರಿ ಎಕ್ಸಾಮಿಗೆ. ಓಕೆನಾ? ನೆಕ್ಸ್ಟ್, ಅಬ್ಸರ್ವ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಸೆಲ್ಸ್ ಇನ್ಸೈಡ್ ದ ಎಂಬ್ರಿಯೋ ಸ್ಯಾಕ್. ಈ ಇಲ್ಲಿ ಇರುವಂತ ಸೆಲ್ಸ್ ಅಲ್ಲಿ, ಎಂಬ್ರಿಯೋ ಸ್ಯಾಕ್ ಅಲ್ಲಿ ಇರುವಂತ ಸೆಲ್ಸ್ ನ ಅಬ್ಸರ್ವ್ ಮಾಡಿ ಅಂತ ಹೇಳ್ತಾರೆ. 6 of the 8 nuclei are surrounded by cell walls. This is very very important. ಸ್ಟಾರ್ ಮಾರ್ಕ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದರಿಂದ ನೀಟ್ ಕ್ವೆಶ್ಚನ್ಸ್ ಕೇಳ್ತಾರೆ. ನಿಮಗೆ ಕಾಲೇಜಲ್ಲಿ ಟೆಸ್ಟ್ ಕಂಡಕ್ಟ್ ಮಾಡ್ತಾರಲ್ಲ, ಅಲ್ಲಿ ಕೇಳ್ತಾರೆ. Okay, organized into cell. The remaining 2 nuclei called the polar nuclei are situated below the egg apparatus in the large central cell. ನೋಡಿ, ನಾನು ನಂಬರ್ ಬರಿತಾ ಇದೀನಿ, 1 2 3. ಇದಕ್ಕೆ ಅದರದೇ ಆದಂತ ಸೆಲ್ ವಾಲ್ ಇದೆ. ನೆಕ್ಸ್ಟ್ ಇಲ್ಲಿ 1 2 3. ಸೊ ಟೋಟಲ್ ಎಷ್ಟಾಯ್ತು ಮಕ್ಕಳೇ? 6. 6 ನ್ಯೂಕ್ಲಿಯಸ್ ಗೆ ಮಾತ್ರ ಅದರದೇ ಆದಂತ ಸೆಲ್ ವಾಲ್ ಇದೆ. ಬಟ್ ಇಲ್ಲಿ ಮಧ್ಯಕ್ಕೆ ಇರುವಂತಹ 2 ಪೋಲಾರ್ ನ್ಯೂಕ್ಲಿಯಸ್ ಇದೆ, ಅದಕ್ಕೆ ಅದರದೇ ಆದಂತ ಸೆಲ್ ವಾಲ್ ಇಲ್ಲ. ಸೆಂಟ್ರಲ್ ಸೆಲ್ ಅಲ್ಲಿ ಅದು ಇದೆ. ಓಕೆನಾ? ಸೊ ಲಾರ್ಜ್ ಸೆಂಟ್ರಲ್ ಸೆಲ್ ಒಳಗಡೆ 2 ಪೋಲಾರ್ ನ್ಯೂಕ್ಲಿಯಸ್ ಇದೆ ಅಂತ ಹೇಳಿದೆ. ಓಕೆ, ನೆಕ್ಸ್ಟ್, there is a characteristic distribution of the cells within the embryo sac. ಅದರದೇ ಆದಂತ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಲ್ಲ, ಅದರದೇ ಆದಂತ ಒಂದು ಮಹತ್ವ ಇದೆ, ಅದರದೇ ಆದಂತ ಒಂದು ಕ್ಯಾರೆಕ್ಟರ್ಸ್ ಇದೆ, ರೋಲ್ ಇದೆ. ಓಕೆ, 3 cells are grouped together at the micropylar end and constitute the egg apparatus. 3 ಸೆಲ್ ಕಂಬೈನ್ ಆಗ್ಬಿಟ್ಟು ಎಗ್ apparatus ಅಂತ ಆಗಿದೆ ಮೈಕ್ರೋಪೈಲರ್ ಎಂಡ್ ಅಲ್ಲಿ. ಸೊ ಇಲ್ಲಿ ಕಾಣಿಸ್ತಿದೆ ಅಲ್ಲ ಮಕ್ಕಳೇ, ಇದು. So this portion they are discussing. The egg apparatus in turn consists of 2 synergids and 1 egg cell. 2 synergid cell ಅಂತ ಹೇಳ್ತೀವಿ, ಇನ್ನೊಂದು egg cell ಅಂತ ಹೇಳ್ತೀವಿ. ಓಕೆ, ಸೊ ಇದೆರಡಕ್ಕೂ ನಾವು ಸಿನರ್ಜಿಡ್ ಅಂತ ಹೇಳಿದ್ವಿ, ಇನ್ನೊಂದು egg cell ಅಂತ ಇರುತ್ತೆ. ಸೊ ಟೋಟಲ್ ಆಗಿ 3. ಈ 3 ಸೆಲ್ ಅನ್ನ ಸೇರಿಸ್ಬಿಟ್ಟು ನಾವೇನಂತ ಹೇಳ್ತಾ ಇದೀವಿ? egg apparatus ಅಂತ ಹೇಳ್ತಾ ಇದೀವಿ. Okay, the synergid have special cellular thickenings at the micropylar tip called filiform apparatus. Filiform apparatus ಅಂದ್ರೆ ಒಂದು ಸೆಲ್ಯುಲರ್ ಥಿಕ್ಕನಿಂಗ್ಸ್, ಒಂದು ಸೆಲ್ ಈ ರೀತಿ ಅರೇಂಜ್ ಆಗಿರುತ್ತೆ, ಇದನ್ನ ನಾವೇನಂತ ಕರಿತೀವಿ? ಫಿಲಿಫಾರ್ಮ್ apparatus. ಇಲ್ಲಿ ಕಾಣಿಸ್ತಿದೆ ಅಲ್ಲ, ಇದು. Okay, so this portion they are discussing. So this is known as what? Filiform apparatus. Okay, so which play an important role in guiding the pollen tube into the synergid.
ಸೊ ಸಿನರ್ಜಿಡ್ ಒಳಗಡೆ, ಯಾಕಂದ್ರೆ ಇಲ್ಲಿ ಎಕ್ಸೆಲ್ ಇದೆಲ್ಲ, ಎಕ್ಸೆಲ್ ಜೊತೆ ಏನಾಗ್ಬೇಕು, ಫ್ಯೂಸ್ ಆಗ್ಬೇಕು ಪೋಲನ್ ಗ್ರೇನ್. ಸೊ ಹಂಗಾಗಿ ಪೋಲನ್ ಟ್ಯೂಬ್ ಈ ಎಕ್ಸೆಲ್ ಜೊತೆನೆ ಹೋಗ್ಬೇಕು ಅನ್ನೋ ದಾರಿನ ತೋರ್ಸ್ಕೊಡೋದು ಯಾವುದು, ಫಿಲಿಫಾರ್ಮ್ ಆಪರೇಟರ್ಸ್. ಓಕೆನಾ. 3 cells are at the chalazal end and are called antipodals. ಇನ್ನು 3 cells ಇದೆಲ್ಲ, ಇದನ್ನ ನಾವೇನಂತ ಕರಿತೀವಿ, antipodals ಅಂತ ಕರಿತೀವಿ. Thus a typical angiosperm embryo sac at maturity though 8 nucleate and 7 cells ಅಂತ ಹೇಳಿದೆ. ಸೊ ಹಂಗಾಗಿ ಟೋಟಲ್ ಆಗಿ ಏನಾಯ್ತು, ಇದೆಲ್ಲ ಸೇರಿ ಈ ತರ ಅರೇಂಜ್ಮೆಂಟ್ ಆಗುತ್ತಲ್ಲ, ಇದೆಲ್ಲ ಸೇರಿ ಒಂದು ಎಂಬ್ರಿಯೋ ಸ್ಯಾಕ್ ಅಂತ ಹೇಳ್ತೀವಿ. ಸೊ ಈ ಮೆಚೂರ್ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಏನಿದೆ ಅಂತ ಅಂದ್ರೆ 7 ಸೆಲ್ ಇದೆ. ಓಕೆ, ಹಾಗೆ 8 ನ್ಯೂಕ್ಲಿಯಸ್ ಇದೆ. ಟೋಟಲ್ ಆಗಿ 7 ಸೆಲ್ ಯಾವುದು, 1 2 3 ಆಂಟಿಪೋಡಲ್ ಸೆಲ್ಸ್. ಓಕೆ, ಮತ್ತೆ 2 ಸಿನರ್ಜಿಡ್ 4 5, ಒಂದು ಎಗ್ ಸೆಲ್ 6 ಆಯ್ತು. ಹಾಗೆ ಮಧ್ಯದಲ್ಲಿ ಇರುವಂತದ್ದು ಒಂದು ಸೆಂಟ್ರಲ್ ಸೆಲ್ 7 ಆಯ್ತು. 7 ಸೆಲ್ ಇದೆ, ಹಾಗೆ 8 ನ್ಯೂಕ್ಲಿಯಸ್ ಇದೆ. ಯಾವ್ದಾವ್ದು ನ್ಯೂಕ್ಲಿಯಸ್, ಆಂಟಿಪೋಡಲ್ ಅಲ್ಲಿ ಇರುವಂತದ್ದು 3 ನ್ಯೂಕ್ಲಿಯಸ್, ಸಿನರ್ಜಿಡ್ ಅಲ್ಲಿ ಇರುವಂತದ್ದು 2 ನ್ಯೂಕ್ಲಿಯಸ್ 5 ಆಯ್ತು. ಎಗ್ ಸೆಲ್ ಅಲ್ಲಿ ಇರುವಂತದ್ದು 1 ನ್ಯೂಕ್ಲಿಯಸ್ 6 ಆಯ್ತು. ಪೋಲಾರ್ ನ್ಯೂಕ್ಲಿಯಸ್ 2 ಸೇರಿದ್ರೆ 8 ಆಯ್ತು. ಸೊ ಟೋಟಲ್ 8 ನ್ಯೂಕ್ಲಿಯಸ್ ಅಂಡ್ 7 ಸೆಲ್ಡ್ ಸ್ಟೇಜ್ ಅಂತ ಇದನ್ನ ನಾವು ಕರಿತೀವಿ. ನಿಮಗೆ ಕೇಳ್ತಾರೆ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ 7 ಸೆಲ್ಡ್ ಅಂಡ್ 8 ನ್ಯೂಕ್ಲಿಯೇಟೆಡ್ ಸ್ಟೇಜ್ ಇನ್ ಆನ್ ಏಂಜಿಯೋಸ್ಪರ್ಮ್. ಹಂಗಂದ್ರೆ ಏನು ಅಂತ ಕೇಳಿದ್ರೆ ದಟ್ ಇಸ್ ನಥಿಂಗ್ ಬಟ್ ಈ ಎಂಬ್ರಿಯೋ ಸಾಕಿನ ಡಯಾಗ್ರಾಮ್ ನೀವು ಬರಿಬೇಕಾಗತ್ತೆ ಮಕ್ಕಳೇ. ಸೊ ಮತ್ತೆ ಕ್ವೆಶನ್ಸ್ ಇದೆ, ಈಗ ಸಾಲ್ವ್ ಮಾಡ್ತೀನಿ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, do subscribe this channel, press the bell icon so that you will get notified for my upcoming videos. ಪ್ರತಿಯೊಂದು ವಿಡಿಯೋಸ್ ಹಾಕ್ತಾಗೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ತಪ್ಪದೇನೆ ಮಿಸ್ ಮಾಡಿಲ್ದಂಗೆ ನೋಡ್ಬಿಟ್ಟು ನಿಮ್ಮ ಮಾರ್ಕ್ಸ್ ನ ನೀವು ಇನ್ಕ್ರೀಸ್ ಮಾಡ್ಕೋಬಹುದು. ಹಾಗೆ ನಾನು ನೀಟಿನ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಆಗಿರ್ಬೋದು, ಹಾಗೆ ಈ ಚಾಪ್ಟರಿನ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂಡ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರಿನ ನ್ಯೂಮರಿಕಲ್ ಕ್ವೆಶನ್ಸ್ ಬಹಳ ಟ್ರಿಕ್ಕಿ ಆಗಿ ಕೇಳ್ತಾರೆ. ಸೊ ಅದ್ರದ್ದು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದೆಲ್ಲದನ್ನು ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ಹಾಗೆ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇದೆ. ಹಾಗೆ ನಿಮಗೆ ಗೊತ್ತಾಗಿಲ್ಲ ಯಾವ್ದಾದ್ರು ಲಿಂಕ್ ಬೇಕು ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಆ ವಿಡಿಯೋನ ಲಿಂಕ್ ನಿಮಗೆ ಪರ್ಸನಲ್ ಆಗಿ ನಾನು ಕಳಿಸ್ತೀನಿ. ಓಕೆ, ಸೊ ಸಿ ದ ಕ್ವೆಶನ್, ಫಿಲಿಫಾರ್ಮ್ apparatus is characteristic feature of, ಯಾವಾಗ ಕೇಳಿದ್ದಾರೆ, 2015 ಅಲ್ಲಿ ಕೇಳಿದ್ದಾರೆ. ಫಿಲಿಫಾರ್ಮ್ apparatus ಯಾವ್ದ್ರದ್ದು ಫೀಚರ್ ಅಂತ ಕೇಳಿದ್ದಾರೆ. ಎಲ್ಲಿರುತ್ತೆ, ಜನರೇಟಿವ್ ಸೆಲ್ ಅಲ್ಲಿ ಇರುತ್ತೆ. ಇದ್ಯಾವುದು ಪೋಲನ್ ಗ್ರೇನ್ ಸ್ಟ್ರಕ್ಚರ್ ಅಲ್ಲ. ನ್ಯೂ ಸೆಲ್ಲಾರ್ ಎಂಬ್ರಿಯೋ ಅಲ್ಲ. ಅಲ್ಲಿರೋ ಲೇಯರ್ ಇದು ಸೀಡ್ ಅಲ್ಲಿ ಇರುತ್ತೆ ಅಲ್ಲ. ಮತ್ತೆ ಎಲ್ಲಿರುತ್ತೆ, ಸಿನರ್ಜಿಡ್ಸ್ ಅಲ್ಲಿ ಇರುತ್ತೆ. ಯಾವುದು, ಫಿಲಿಫಾರ್ಮ್ apparatus. ಸೊ ದಟ್ಸ್ ವೈ ಡಿ ಇಸ್ ಕರೆಕ್ಟ್ ಆನ್ಸರ್ ಫಾರ್ ಫೋರ್ತ್ ಕ್ವೆಶ್ಚನ್. In angiosperms, microsporogenesis and megasporogenesis ಅಂದ್ರೆ 15 ಅಲ್ಲಿನೇ ಕೇಳಿರೋದು. ಓಕೆ, ಸೊ ಅಕ್ಕರ್ ಇನ್ ಆಂಥರ್. ಮೈಕ್ರೋಸ್ಪೋರೋಜೆನೆಸಿಸ್ ಮೆಗಾಸ್ಪೋರೋಜೆನೆಸಿಸ್ ಎರಡು ಆಂಥರ್ ಅಲ್ಲಿ ಆಗುತ್ತಾ, ಇಲ್ಲ. ಮೈಕ್ರೋಸ್ಪೋರೋಜೆನೆಸಿಸ್ ಆಂಥರ್ ಅಲ್ಲಿ ಆದ್ರೆ ಮೆಗಾಸ್ಪೋರೋಜೆನೆಸಿಸ್ ಎಲ್ಲ ಆಗುತ್ತೆ ಪಿಸ್ಟಲ್ ಅಲ್ಲಿ ಆಗುತ್ತೆ. ಓಕೆ, ಸೊ ದಟ್ ಈಸ್ ಓವರಿ ಒಳಗಡೆ ಆಗುತ್ತೆ, ಓವ್ಯೂಲ್ ಒಳಗಡೆ. ಓಕೆ, ಸೊ ನೆಕ್ಸ್ಟ್, ಫಾರ್ಮ್ ಗ್ಯಾಮೆಟ್ಸ್ ವಿದೌಟ್ ಫರ್ದರ್ ಡಿವಿಷನ್. ಗ್ಯಾಮೆಟ್ಸ್ ಆದ್ಮೇಲೆ ಮತ್ತೆ ಡಿವಿಷನ್ ಆಗದೇ ಇಲ್ಲ ಅಂತ ಹೇಳ್ತಾ ಇದಾರೆ, ಇಲ್ಲ, ಮತ್ತೆ ಡಿವಿಷನ್ ಆಗುತ್ತೆ. ನೆಕ್ಸ್ಟ್, ಇನ್ವಾಲ್ವ್ ಮಿಯೋಸಿಸ್. ಹೌದು, ಮೆಗಾಸ್ಪೋರೋಜೆನೆಸಿಸ್ ಮತ್ತೆ ಮೈಕ್ರೋಸ್ಪೋರೋಜೆನೆಸಿಸ್ ಎರಡರಲ್ಲೂ ಕೂಡ ಮಿಯೋಸಿಸ್ ಡಿವಿಷನ್ ಇತ್ತು. ಸೊ ದಟ್ಸ್ ವೈ ದಿಸ್ ಇಸ್ ಕರೆಕ್ಟ್. ಅಕ್ಕರ್ ಇನ್ ಓವ್ಯೂಲ್ ಅಲ್ಲ, ಬರೀ ಓವ್ಯೂಲ್ ಅಲ್ಲಿ ಅಷ್ಟೇ ಆಗೋದಿಲ್ಲ. ಆಂಥರ್ ಅಲ್ಲಿ ಮೈಕ್ರೋಸ್ಪೋರೋಜೆನೆಸಿಸ್ ಆದ್ರೆ ಮೆಗಾಸ್ಪೋರೋಜೆನೆಸಿಸ್ ಎಲ್ಲ ಆಗುತ್ತೆ, ಓವ್ಯೂಲ್ ಅಲ್ಲಿ ಆಗುತ್ತೆ. So what is the correct answer for this question? Involve meiosis, that is C is correct answer for fifth question, that is 2015 ನಲ್ಲಿ ಕೇಳಿರುವಂತದ್ದು. ಇನ್ನೊಂದಿದೆ, in majority of the angiosperms ಏನು ನೀಟ್ 2016 phase 2 ಅಲ್ಲಿ ಕೇಳಿರುವಂತದ್ದು ಏನು, egg has filiform apparatus ಅಂತ ಹೇಳ್ತಾರೆ. ಎಗ್ ಅಲ್ಲಿ ಫಿಲಿಫಾರ್ಮ್ apparatus ಇರೋದಿಲ್ಲ, ಸಿನರ್ಜಿಡ್ಸ್ ಅಲ್ಲಿ ಫಿಲಿಫಾರ್ಮ್ apparatus ಇರುತ್ತೆ. There are numerous antipodal cells. ನ್ಯೂಮರಸ್ ಅಂದ್ರೆ ಬಹಳ ಅಂತ ಹೇಳ್ತಾ ಇದ್ದಾರೆ, ಅಲ್ಲ, 3 ಆಂಟಿಪೋಡಲ್ ಸೆಲ್ಸ್ ಇರುತ್ತೆ. ನೆಕ್ಸ್ಟ್, ರಿಡಕ್ಷನ್ ಡಿವಿಷನ್ ಅಕರ್ಸ್ ಇನ್ ದ ಮೆಗಾಸ್ಪೋರ್ ಮದರ್ ಸೆಲ್. ಮೆಗಾಸ್ಪೋರ್ ಮದರ್ ಸೆಲ್ ಅಲ್ಲಿ ಏನಾಗುತ್ತೆ, ರಿಡಕ್ಷನ್ ಡಿವಿಷನ್ ಅಂದ್ರೆ ಮಿಯೋಸಿಸ್ ಆಗೋದು. ಸೊ ದಟ್ ಈಸ್ ಕರೆಕ್ಟ್. ಓಕೆ, ಸ್ಮಾಲ್ ಸೆಂಟ್ರಲ್ ಸೆಲ್ ಇಸ್ ಪ್ರೆಸೆಂಟ್ ಇನ್ ದ ಎಂಬ್ರಿಯೋ ಸ್ಯಾಕ್. ಅಲ್ಲ, ಎಂಬ್ರಿಯೋ ಸ್ಯಾಕ್ ಅಲ್ಲಿ ಇರುವಂತ ಸೆಂಟ್ರಲ್ ಸೆಲ್ ಏನಿರುತ್ತೆ, ಲಾರ್ಜ್, ದಟ್ ಈಸ್ ನಾಟ್ ಸ್ಮಾಲ್. ಸೊ ವಾಟ್ಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್? ಸಿ ಇಸ್ ಕರೆಕ್ಟ್ ಆನ್ಸರ್. A typical angiosperm embryo sac at maturity is. ಪಾಸ್ ಮಾಡಿ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇಲ್ಲಿ ನಿಮ್ಗೆ ಟ್ರಿಕ್ಕಿ ಅನ್ಸುತ್ತೆ, ಯಾಕಂದ್ರೆ ನೀವು ಸಡನ್ ಆಗಿ ನೋಡಿದ ತಕ್ಷಣನೇ 7 ಸೆಲ್ 8 ನ್ಯೂಕ್ಲಿಯೇಟೆಡ್ ಅಂತ ಅಂದಿದ ತಕ್ಷಣ ನೀವು ನ್ಯೂಕ್ಲಿಯಸ್ ಸೆಲ್ ನ ಕರೆಕ್ಟ್ ಆಗಿ ನೋಡಲ್ಲ, ನಂಬರ್ಸ್ ಕರೆಕ್ಟ್ ಆಗಿ ನೋಡಲ್ಲ. ಬಟ್ ಅಂತ ಹೇಳಿ 7 8 ಯಾವ್ದಿದೆ ಅದನ್ನ ನೀವು ಟಿಕ್ ಮಾಡ್ಬಿಡ್ತೀರಾ. 7 ಸೆಲ್ 8 ನ್ಯೂಕ್ಲಿಯೇಟೆಡ್ ಅಂತ ನಾವು ಹೇಳಿ ಬಟ್ ನೀವು ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು. ನೋಡಿ, 7 ಸೆಲ್ ಅಲ್ಲಿ ಇದೆ, ದಿಸ್ ಇಸ್ 8 ನ್ಯೂಕ್ಲಿಯೇಟ್ ಅಲ್ಲಿ ಇದೆ ಇಲ್ಲಿ. ಸೊ ದಟ್ಸ್ ವೈ ಎ ಇಸ್ ಕರೆಕ್ಟ್ ಆನ್ಸರ್. 7 8 ನೋಡ್ಬಿಟ್ಟು ಬಿ ಅಂತ ಹಾಕ್ಬಿಟ್ರೆ ದಟ್ ವಿಲ್ ಬಿ ಯೋರ್ ನೆಗೆಟಿವ್ ಮಾರ್ಕಿಂಗ್ ಅಲ್ಲಿ ಹೋಗ್ಬಿಡುತ್ತೆ. ಓಕೆ, ಸೊ ಕರೆಕ್ಟ್ ಆಗಿ ಕ್ವಶನ್ ನ ಓದಿ ಆಪ್ಷನ್ಸ್ ನ ಕರೆಕ್ಟ್ ಆಗಿ ಓದ್ಬಿಟ್ಟು ಆನ್ಸರ್ ಮಾಡ್ಬೇಕು. 2021 ಅಲ್ಲಿ ಕೇಳಿರುವಂತ ಕ್ವಶನ್ ನೋಡಿ, ಎಷ್ಟು ಈಸಿ ಕ್ವಶನ್ ಕೇಳ್ತಾರೆ.
ನೀವು ಯಾವಾಗ NCERT ನ ಕರೆಕ್ಟ್ ಆಗಿ ಓದಿ ಅರ್ಥ ಮಾಡ್ಕೊಂತಿರೋ ಎಲ್ಲಾ ಕ್ವಶನ್ಸ್ ಕೂಡ ಈಸಿ ಆಗುತ್ತೆ, ಬೇಗ ಬೇಗ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇನ್ನು ಕ್ವಶನ್ಸ್ ಇದೆ ನೋಡಿ. 2025 ಅಲ್ಲಿ 2 ಕ್ವಶನ್ ಕೇಳಿದ್ರು. ಇದೇ May 4th ಗೆ ಆಗಿರುವಂತಹ ಎಕ್ಸಾಮ್ ಅಲ್ಲಿ. ಓಕೆ, ಸೊ ಅಸರ್ಷನ್ ಅ ಟಿಪಿಕಲ್ unfertilized angiosperm embryo sac at maturity is 8 nucleated and 7 celled. ಹೌದಲ್ವಾ? ಫರ್ಟಿಲೈಸೇಷನ್ ಇನ್ನೂ ಆಗಿಲ್ಲ, ಆ ಪ್ರೊಸೆಸ್ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಫರ್ಟಿಲೈಸೇಷನ್ ಆಗಿರ್ಕಿಂತ ಮುಂಚೆಯಿನ ಪ್ರೊಸೆಸ್ ಇದು. ಸೊ ಇಲ್ಲಿ ಏನಿರುತ್ತೆ, 7 ಸೆಲ್ ಇರುತ್ತೆ, 8 ನ್ಯೂಕ್ಲಿಯಸ್ ಇದೆ. ಸೊ ದಿಸ್ ಇಸ್ ಕರೆಕ್ಟ್. ಅಸರ್ಷನ್ ಇನ ಸೆಂಟೆನ್ಸ್ ಕರೆಕ್ಟ್ ಇದೆ ಮಕ್ಕಳೇ. ಓಕೆ, ನೆಕ್ಸ್ಟ್ ರೀಸನ್ ಹೇಳ್ತಾ ಇದಾರೆ, ದ ಎಗ್ apparatus ಹ್ಯಾಸ್ 2 ಪೋಲಾರ್ ನ್ಯೂಕ್ಲಿಯೈ ಅಂತ ಹೇಳ್ತಾ ಇದಾರೆ. ಸೊ ರೀಸನ್ ಇನ ಸ್ಟೇಟ್ಮೆಂಟ್ ರಾಂಗ್ ಇದೆ. ಯಾಕೆ? ಎಗ್ apparatus ಅಲ್ಲಿ ಪೋಲಾರ್ ನ್ಯೂಕ್ಲಿಯೈ ಇರೋದಿಲ್ಲ, ಸೆಂಟ್ರಲ್ ಸೆಲ್ ಅಲ್ಲಿ ಪೋಲಾರ್ ನ್ಯೂಕ್ಲಿಯೈ ಇರುತ್ತೆ. ಸೊ ಎಗ್ apparatus ಅಲ್ಲಿ ಇರೋದು ಏನು, 2 ಸಿನರ್ಜಿಡ್ ಇರುತ್ತೆ ಮತ್ತೆ ಒಂದು ಎಗ್ ಸೆಲ್ ಇರುತ್ತೆ. ಸೊ ದಟ್ಸ್ ವೈ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ಹಂಗಾಗಿ ಎ ಇಸ್ ಟ್ರೂ, ಆರ್ ಇಸ್ ಫಾಲ್ಸ್ ಅನ್ನುವಂತ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್, how many meiotic division and mitotic division need to occur for the development of mature female gametophyte from megaspore mother cell in an angiosperm plant? ಅಂದ್ರೆ ಒಂದು ಎಂಬ್ರಿಯೋ ಸ್ಯಾಕ್ ಆಗ್ಬೇಕು ಅಂದ್ರೆ, ಓಕೆ, ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಒಂದು ಎಂಬ್ರಿಯೋ ಸ್ಯಾಕ್ ಆಗ್ಬೇಕಂದ್ರೆ ಎಷ್ಟು ಮಿಯೋಸಿಸ್ ಮತ್ತೆ ಎಷ್ಟು ಮೈಟೋಸಿಸ್ ಬೇಕಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದು ನಿಮಗೆ ಒಂದು ಚಿಕ್ಕ ಅಸೈನ್ಮೆಂಟ್ ಇದ್ದಂಗೆ. ಇದು ನಿಮಗೆ ಥರೋಗೆ ಅರ್ಥ ಆಗಿದೆ ಅಂತ ಅಂದ್ರೆ ನೀವು ಯಾವುದೇ ರೀತಿ ನ್ಯೂಮರಿಕಲ್ ಕ್ವೆಶನ್ಸ್, ಇದ್ರ ಬೇಸಿಸ್ ಮೇಲೆ ನ್ಯೂಮರಿಕಲ್ ಕ್ವೆಶನ್ಸ್ ಇರುತ್ತಲ್ಲ, ಅದನ್ನ ನೀವು ಸಾಲ್ವ್ ಮಾಡ್ಬೋದು. ಸೊ ಹಾಗೆ ಇದೇ ರೀತಿ videos ನೋಡ್ತಾ ಇರಿ. Don't forget to subscribe and share this with your friends. I'll meet you in the next part of this video. Till then, bye bye. Take care.